ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 2024 ಮತ್ತು 25ನೇ ವರ್ಷದ ಕೇಂದ್ರದ ಬಜೆಟ್ ಕುರಿತು ಸ್ವಲ್ಪ ಟಾಪಿಕ್ ತಗೊಂಡು ಬಂದಿದ್ದೀನಿ. ಇವತ್ತಿನ ವಿಶೇಷ ಏನಂದ್ರೆ, ಮುಂಬರುವ KS, PSI, VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಈ ಮುಂಬರುವ ಪರೀಕ್ಷೆಗಳಲ್ಲಿ ಇವತ್ತು ನಾನು ಕವರ್ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ನಾನು ತಗೊಂಡು ಬಂದಿರತಕ್ಕಂಥ ಟಾಪಿಕ್ ಅಲ್ಲಿ ನಾನು 2ರಿಂದ 3 ಕ್ವಶನ್ ನಿರೀಕ್ಷೆ ಮಾಡಬಹುದು. ಅಂದ್ರೆ ಸ್ನೇಹಿತರಿಗೆ, ನಿಮ್ಮ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ ಅನ್ನು ಕೂಡ ಅಂದ್ರೆ ಕವರ್ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಏನಪ್ಪಾ ಅಂದ್ರೆ ನೀಟಾಗಿ ವಿಡಿಯೋ ನೋಡ್ಬಿಟ್ಟು ನೋಟ್ ಮಾಡ್ಕೊಳ್ಳಿ. ಮುಂಬರುವ 4 ಪರೀಕ್ಷೆಯಲ್ಲಿ ನಾನು 2ರಿಂದ 3 ಕ್ವಶನ್ ನಿರೀಕ್ಷೆ ಮಾಡಿದ್ದೀನಿ, ಬರ್ತವೆ ಅಂತ. ಅದೇ ತರ ಏನಪ್ಪಾ ನಾನು ನೋಟ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಫಸ್ಟ್ ನೋಡಿ ಸ್ನೇಹಿತರೆ, ಕೇಂದ್ರದ ಬಜೆಟ್. ಫಸ್ಟ್ ಆಫ್ ಆಲ್ ನಿಮ್ಗೆ ಬಜೆಟ್ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಗೊತ್ತಿರ್ಬೇಕು. ಬಜೆಟ್ ಎಂಬ ಪದ ಮೂಲತಃ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆ ರೀ? ಮೂಲತಃ ಫ್ರೆಂಚ್ ಭಾಷೆಯಿಂದ ಬಂದಿದೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ 2024 ಮತ್ತು 25ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿದರು. ಇದು ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್ ಆಗಿದೆ. ನೋಡಿ, ಕ್ವಶನ್ ಕೇಳ್ತಾರೆ, ಇತ್ತೀಚೆಗೆ ಕೇಂದ್ರದಲ್ಲಿ ಎಷ್ಟನೇ ಬಜೆಟ್ ಅನ್ನು ಮಂಡಿಸಲಾಗಿದೆ ಅಂತ ಕೇಳಿದ್ರೆ ಕ್ವಶನ್ 7ನೇ ಬಜೆಟ್ ಅಂತ ನೀವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್, 7ನೇ ಬಾರಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳಾ ಹಣಕಾಸು ಸಚಿವೆ ಆಗಿದ್ದಾರೆ. ಸ್ನೇಹಿತರೆ, 7ನೇ ಬಾರಿ ಅಂದ್ರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಸಚಿವರು ಆಯ್ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಅವರು ಇದ್ದಾರೆ. ಅವರು ಕೂಡ ಮೊದಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದರೆ ಭಾರತದ 2ನೇ ಮಹಿಳಾ ಸಚಿವರು ಮತ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ 7 ಬಾರಿ ಬಜೆಟ್ ಮಂಡನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರೆ ಅದು ನಿರ್ಮಲಾ ಸೀತಾರಾಮನ್ ಅಂತ ಆಗ್ಬೇಕು. ನೆಕ್ಸ್ಟ್, ದೇಶದ ಮೊದಲ ಡಿಜಿಟಲ್ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಆಗಿದ್ದಾರೆ. ಅತಿ ಉದ್ದನೆಯ ಬಜೆಟ್ ಭಾಷಣ ಮಾಡಿದ ಮೊದಲ ಮಹಿಳೆ ಆಗಿದ್ದಾರೆ. 4 ಇಂಪಾರ್ಟೆಂಟ್ ಪಾಯಿಂಟ್. ಒಂದು 7ನೇ ಬಜೆಟ್, ನೆಕ್ಸ್ಟ್ ಡಿಜಿಟಲ್ ಬಜೆಟ್ ಮತ್ತು ಅತಿ ಏನಪ್ಪಾ ಅಂದ್ರೆ ಉದ್ದನೆ ಅಂದ್ರೆ ದೀರ್ಘಾವಧಿ ಭಾಷಣ ಮಾಡಿದ ಮೊದಲ ಮಹಿಳೆ ಆಗಿದ್ದಾರೆ. ನೆಕ್ಸ್ಟ್, ಸರ್ ಬಜೆಟ್ ಅಂದ್ರೆ ಏನು? ನೆಕ್ಸ್ಟ್, ಬಜೆಟ್ ಅಂದ್ರೆ ಏನು ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಆರ್ಥಿಕ ವರ್ಷ ಕ್ವಶನ್ ಕೇಳ್ತಾರೆ ಸರ್, ಭಾರತದ ಆರ್ಥಿಕ ವರ್ಷ ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಅದಂದ್ರೆ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಅಂದ್ರೆ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31 ಅಂದ್ರೆ ಮಾರ್ಚ್ 31ರವರೆಗೆ ಇರುತ್ತದೆ. ಈ ಒಂದು ಬಜೆಟ್ ಅನ್ನು ತಯಾರಿಸುವ ಸಚಿವಾಲಯ ಯಾವುದು? ತಯಾರಿಸುವ ಸಚಿವಾಲಯ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ನೋಡಿ, ಈ ಒಂದು ಬಜೆಟ್ ಅನ್ನು ಏನಪ್ಪಾ ಅಂದ್ರೆ ಯಾವ ಸಚಿವಾಲಯ ತಯಾರಿಸ್ತದೆ ಅಂದ್ರೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಸಚಿವಾಲಯ. ನೆಕ್ಸ್ಟ್, ಇದನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ಪ್ರತಿ ವರ್ಷ ಈ ಒಂದು ಬಜೆಟ್ ಅನ್ನು ಮಂಡಿಸುವವರು ಯಾರಪ್ಪ ಅಂದ್ರೆ ಕೇಂದ್ರ ಹಣಕಾಸು ಸಚಿವರು. ಕೇಂದ್ರದಲ್ಲಿ ಕೇಂದ್ರ ಹಣಕಾಸು ಸಚಿವರು, ರಾಜ್ಯದಲ್ಲಿ ರಾಜ್ಯ ಹಣಕಾಸು ಸಚಿವರು. ಈ ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಇದಾರ. ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಹಣಕಾಸು ಸಚಿವರು ಸಿದ್ದರಾಮಯ್ಯನವರು ಇದ್ದಾರೆ. ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡುವರು ರಾಷ್ಟ್ರಪತಿಗಳು. ನೀವು ಲೋಕಸಭೆಯಲ್ಲಿ ಬಜೆಟ್ ಅನ್ನು ಹಣಕಾಸು ಸಚಿವರು ಮಂಡನೆ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ದೇಶದ ರಾಷ್ಟ್ರಪತಿಗಳಿಂದ ಅನುಮೋದನೆ ನಾವು ಪಡೆಯಬೇಕು. ನಂತರ ಹಣಕಾಸು ಸಚಿವರು ಬಜೆಟ್ ಅನ್ನು ಮಂಡನೆ ಮಾಡಬೇಕು. ನೆಕ್ಸ್ಟ್, ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ಕೈಗೊಳ್ಳೋರು ಲೋಕಸಭಾ ಸ್ಪೀಕರ್. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನಂದ್ರೆ
ಲೋಕಸಭೆಯಲ್ಲಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ಯಾರವನ್ನು ಅನುಮೋದನೆ ಪಡಿಬೇಕಂದ್ರೆ ರಾಷ್ಟ್ರಪತಿಗಳ ಅನುಮೋದನೆ ಪಡಿಬೇಕು. ಆದ್ರೆ ನೆಕ್ಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಅಂದ್ರ ಆ ಮಂಡನೆ ಮಾಡುವ ಬಜೆಟ್ ಒಂದು ಹಣಕಾಸು ಮಸೂದೆ ಅದನ ಅಥವಾ ಬೇರೆ ಮಸೂದೆ ಇದೆ, ಅದರ ಬಗ್ಗೆ ಏನಪ್ಪಾ ಅಂದ್ರೆ ಡಿಸೈಡ್ ಮಾಡೋರು, ನಿರ್ಧಾರ ಕೈಗೊಳ್ಳೋರು ಯಾರಪ್ಪ ಅಂದ್ರೆ ಲೋಕಸಭಾ ಸ್ಪೀಕರ್. ನೋಡ್ರಿ ಸರ್, ಪ್ರಸ್ತುತ ಪ್ರಸ್ತುತ ಕೇಂದ್ರದ ಲೋಕಸಭಾ ಸ್ಪೀಕರ್ ಯಾರಿದಾರ ಅಂದ್ರೆ ಓಂ ಬಿರ್ಲಾ ಅವರು ಇದ್ದಾರೆ. ಯಾರಿದ್ದಾರೆ? ಓಂ ಬಿರ್ಲಾ. ಓಂ ಬಿರ್ಲಾ ಸರ್, ಕೇಂದ್ರದಲ್ಲಿ ಓಂ ಬಿರ್ಲಾ ಅವರು ಸರ್ ಎಷ್ಟನೇ ವಿಧಿ ಮುಖಾಂತರ ಏನಪ್ಪಾ ಅಂದ್ರೆ ಆಯ್ಕೆ ಆಗ್ತಾರಪ್ಪ ಲೋಕಸಭಾ ಸ್ಪೀಕರ್? ವಿಧಿ 93. ವಿಧಿ 93 ಲೋಕಸಭಾ ಸ್ಪೀಕರ್ ಆಯ್ಕೆ ಕುರಿತು ಹೇಳ್ತಾರೆ. ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು? ಓಂ ಬಿರ್ಲಾ ಅವರು ಅದಾರ. ನೆಕ್ಸ್ಟ್, ಬಜೆಟ್ ಕುರಿತು ತಿಳಿಸುವ ವಿಧಿ ಯಾವ್ದಂದ್ರೆ 112. ಕೇಂದ್ರದ ಬಜೆಟ್ ಕುರಿತು ಹೇಳುವ ವಿಧಿ 112. ರಾಜ್ಯದ ಬಜೆಟ್ ಕುರಿತು ಹೇಳುವ ವಿಧಿ ನೋಡಿ, ಕೇಂದ್ರದ ಬಜೆಟ್ ಕುರಿತು ಹೇಳುವ ವಿಧಿ 112 ಆದ್ರೆ ರಾಜ್ಯದ ಬಜೆಟ್ ಕುರಿತು ಹೇಳುವ ವಿಧಿ ಯಾವ್ದಪ್ಪ ಅಂದ್ರೆ 202. ನೋಡಿ, ಇದು ಅಬ್ಸರ್ವ್ ಮಾಡ್ಬೇಕು ನೀವು. ನೆಕ್ಸ್ಟ್, ಕೇಂದ್ರ ಬಜೆಟ್ ಕೇಳಿದ್ರೆ 112, ರಾಜ್ಯ ಬಜೆಟ್ ಕೇಳಿದ್ರೆ 202. ಈ ಎರಡು ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್. ಇಡೀ ಬಜೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಾರೆ. ಸೋ ಮೆನಿ ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿರ್ತದ್ರಿ. ಒಂದು ರಾಜ್ಯ ಬಜೆಟ್ ಕೇಳಿದ್ರೆ 202, ರಾಜ್ಯದಲ್ಲಿ ರಾಜ್ಯ ಹಣಕಾಸು ಸಚಿವರು ಬಜೆಟ್ ಮಂಡನೆ ಮಾಡ್ತಾರೆ. ಕೇಂದ್ರದಲ್ಲಿ 112 ವಿಧಿ ಪ್ರಕಾರ ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಅನ್ನು ಮಂಡನೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಿದರು ಜೆ ವಿಲ್ಸನ್. ನೆಕ್ಸ್ಟ್, ಸ್ವತಂತ್ರ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರ ನಂತರ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಷಣ್ಮುಗಂ ಶೆಟ್ಟಿ. ನೆಕ್ಸ್ಟ್ ಸರ್, ಕೆಪಿಎಸ್ಸಿ ಕ್ವಶನ್ ಕೇಳಿದ್ರೆ ಈ ಸ್ವತಂತ್ರ ಭಾರತ ಮೊದಲ ಬಜೆಟ್, ಭಾರತದಲ್ಲಿ ಮೊದಲ ಬಜೆಟ್ ಈ ಸೋ ಮೆನಿ ಟೈಮ್ಸ್ ರಿಪೀಟ್ ಆಗಿದೆ. ಆದ್ರೆ ಎರಡೇ ಬಾರಿ ಕೆಪಿಎಸ್ಸಿ ಎಕ್ಸಾಮ್ಗೆ ಎರಡೇ ಬಾರಿ ರಿಪೀಟ್ ಆಗಿರೋ ಕ್ವಶನ್ ಯಾವ್ದಂದ್ರೆ ಗಣರಾಜ್ಯ 1950 ಜನವರಿ 26ರಂದು ಭಾರತ ಗಣರಾಜ್ಯ ಆಯ್ತಲ್ರಿ. ಗಣರಾಜ್ಯದ ನಂತರ ಮೊದಲ ಬಜೆಟ್ ಮಂಡನೆ ಮಾಡಿದವರು ಜಾನ್ ಮತಾಯಿ. ನೆಕ್ಸ್ಟ್ ಸರ್, ಬಜೆಟ್ ಅನ್ನು ಮಂಡನೆ ಮಾಡಿದ ಉಪ ಪ್ರಧಾನಿಗಳು ಯಾರು? ಒಂದು ಚೌಧರಿ ಚರಣ್ ಸಿಂಗ್, 2 ಮೊರಾರ್ಜಿ ದೇಸಾಯಿ. ನೋಡ್ರಿ, ಒಂದು ಅಬ್ಸರ್ವ್ ಮಾಡ್ಬೇಕು, ಭಾರತದಲ್ಲಿ ಕೇಂದ್ರದಲ್ಲಿ ಉಪ ಪ್ರಧಾನಿ, ರಾಜ್ಯದಲ್ಲಿ ಉಪ ಮುಖ್ಯಮಂತ್ರಿ, ಎರಡೂ ಹುದ್ದೆಗಳು ಈ ಸಂವಿಧಾನಬದ್ಧ ಹುದ್ದೆ ಅಲ್ಲ. ಸರ್, ಭಾರತದ ಮೊದಲ ಉಪ ಪ್ರಧಾನಿ ಕೇಂದ್ರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಆಗ್ಬೇಕು. ಇಲ್ಲಿವರೆಗೂ ಎಷ್ಟು ಜನ ಉಪ ಪ್ರಧಾನಮಂತ್ರಿಗಳಾಗಿದ್ದಾರೆ ಅಂದ್ರೆ 7 ಜನ. ಇಲ್ಲಿವರೆಗೂ 7 ಜನ ಉಪ ಪ್ರಧಾನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊದಲ ಉಪ ಪ್ರಧಾನಿ ಕೇಂದ್ರ ಅಂದ್ರೆ SV ಪಟೇಲ್ ಅಂತ ಹಾಕಬೇಕು. ನೆಕ್ಸ್ಟ್ ಸರ್, ಭಾರತದ ಕೊನೆಯ ಉಪ ಪ್ರಧಾನಿ ಕೇಂದ್ರ ಅಂದ್ರೆ LK ಅಡ್ವಾಣಿ ಅಂತ ಹಾಕ್ಬೇಕು. LK ಅಡ್ವಾಣಿ ಅಂತ ಹಾಕ್ಬೇಕ್ರಿ. ಸರ್, ಅದೇ ತರ ಕರ್ನಾಟಕದ ಮೊದಲ ಉಪ ಮುಖ್ಯಮಂತ್ರಿ ಕೇಂದ್ರ ಅಂದ್ರೆ SM ಕೃಷ್ಣ ಹಾಕ್ಬೇಕು. SM ಕೃಷ್ಣ ಅವರು ಹಾಕ್ಬೇಕು. ಸರ್, ಈ 3 ವರ್ಡ್ ಅಬ್ಸರ್ವ್ ಮಾಡ್ಬೇಕ್ರಿ. ಭಾರತದಲ್ಲಿ ಏನಪ್ಪಾ ಅಂದ್ರೆ ಉಪ ಪ್ರಧಾನ ಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು ಕೇವಲ 2 ಜನ. ಒಂದು ಚೌಧರಿ ಚರಣ್ ಸಿಂಗ್, 2 ಮೊರಾರ್ಜಿ ದೇಸಾಯಿ. ಸರ್, ಅದೇ ತರ ಉಪ ಪ್ರಧಾನಿ ಹುದ್ದೆ ಒಂದು ಸಂವಿಧಾನಬದ್ಧ ಹುದ್ದೆ ಅಲ್ಲ. ಅದರಲ್ಲಿ ಭಾರತ ಮೊದಲ ಉಪ ಪ್ರಧಾನಿ ಕೇಂದ್ರ SV ಪಟೇಲ್, ಮತ್ತು ಇಲ್ಲಿವರೆಗೂ ಎಷ್ಟು ಜನ ಉಪ ಪ್ರಧಾನಿ ಅಂದ್ರೆ 7 ಜನ. ಕೊನೆಯ ಉಪ ಪ್ರಧಾನಿ ಯಾರು? LK ಅಡ್ವಾಣಿ ಅಂತ ಹಾಕ್ಬೇಕು. ನೆಕ್ಸ್ಟ್ ಸರ್, ನೋಡಿ ಸರ್, ಬಜೆಟ್ ಅಲ್ಲಿ ಟೈಪ್ಸ್ ರೀ ಸರ್. ಒಂದ್ ಯಾವ್ದು ಅಂದ್ರೆ ನೋಡ್ರಿ, ಒಂದು ಮಿಲೇನಿಯಂ ಬಜೆಟ್. ಈ ಕ್ವಶನ್ ಅಬ್ಸರ್ವ್ ಮಾಡ್ಬೇಕು ನೀವು. ಮಿಲೇನಿಯಂ ಬಜೆಟ್. ಸರ್, ಮಿಲೇನಿಯಂ ಬಜೆಟ್ ಅಂದ್ರೆ ಏನು? ಯಶವಂತ್ ಸಿನ್ಹಾ ಅವರು 2000ರಲ್ಲಿ ಮಂಡಿಸಿದ ಬಜೆಟ್ ಅನ್ನು ಮಿಲೇನಿಯಂ ಬಜೆಟ್ ಎಂದು ಎನ್ನಲಾಗುತ್ತಿದೆ. ಭಾರತದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಪ್ರಗತಿಗೆ ಮಾರ್ಗಸೂಚಿ ದೊರಕಿಸಿಕೊಟ್ಟ ಬಜೆಟ್ ಇದು. ಮಿಲೇನಿಯಂ ಬಜೆಟ್ ಅನ್ನೋದು ಏನಂದ್ರೆ ಭಾರತದ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದ ಪ್ರಗತಿಗೆ ಮಾರ್ಗಸೂಚಿಯನ್ನು ದೊರಕಿಸಿಕೊಟ್ಟ ಒಂದು ಬಜೆಟ್ಗೆ ಮಿಲೇನಿಯಂ ಬಜೆಟ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಡ್ರೀಮ್ ಬಜೆಟ್ ಅಂದ್ರೆ ಕನಸಿನ ಬಜೆಟ್. ತೆರಿಗೆ ದರವನ್ನು ಇಳಿಸುವ ಮೂಲಕ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವಂತ
ಲ್ಯಾಫರ್ ಕರ್ವ್ ಸಿದ್ಧಾಂತವನ್ನು ಅನುಸರಿಸಿ ಪಿ ಚಿದಂಬರಂ ಮಂಡಿಸಿದ ಬಜೆಟ್ ಅನ್ನು ಏನಂತ ಕರೀತಾರೆ? ಡ್ರೀಮ್ ಬಜೆಟ್ ಅಂದ್ರೆ ಕನಸಿನ ಬಜೆಟ್. ಡ್ರೀಮ್ ಮೀನ್ಸ್ ಕನಸಿನ ಬಜೆಟ್ ಎನ್ನಲಾಗುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 1997-98ರಲ್ಲಿ ಮಂಡನೆಯಾದ ಈ ಮುಂಗಡ ಪತ್ರ ಮೀನ್ಸ್ ಬಜೆಟ್ ಪ್ರತಿಯೊಬ್ಬ ಕನಸಿನ ಬಜೆಟ್. ಈ ಕ್ವಶನ್ KPSC ಗೆ ರಿಪೀಟ್ ಆಗಿದೆ ನೋಡಿ. ಕೆಳಗಿನ ಯಾವ ಬಜೆಟ್ ಅನ್ನು ಡ್ರೀಮ್ ಬಜೆಟ್ ಕನಸಿನ ಬಜೆಟ್ ಅನ್ನು ಏನಪ್ಪಾ ಅಂದ್ರೆ ಏನು ಯಾವ ಸಿದ್ಧಾಂತದ ಮೇಲೆ ಏನಪ್ಪಾ ಅಂದ್ರೆ ಪ್ರತಿಪಾದಿಸಲಿಕ್ಕೆ ಲ್ಯಾಫರ್ ಕರ್ವ್ ಸಿದ್ಧಾಂತದ ಮೇಲೆ ಈ ಒಂದು ಡ್ರೀಮ್ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು. ನೆಕ್ಸ್ಟ್ ನೋಡಿ, ಕರಾಳ ಬಜೆಟ್ ಅಂದ್ರೆ ಅಲ್ಲೇ ಆ ವರ್ಡ್ ಅಲ್ಲೇ ನಿಮ್ಗೆ ಏನಪ್ಪಾ ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೇನ್ರಿ. 1973-74ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವಿದ್ದಾಗ ಯಶವಂತರಾವ್ ಬಿ ಚೌಹಾಣ್ ಮಂಡಿಸಿದ ಮುಂಗಡ ಪತ್ರವು ಕರಾಳ ಬಜೆಟ್, ಬ್ಲ್ಯಾಕ್ ಬಜೆಟ್ ಎಂದೇ ಕರೆಯಲ್ಪಟ್ಟಿದೆ. ಏಕೆಂದರೆ ಆ ವರ್ಷ ದೇಶದ ವಿತ್ತೀಯ ಕೊರತೆ 550 ಕೋಟಿ ರೂಪಾಯಿಗಳಾಗಿತ್ತು. ವಿತ್ತೀಯ ನೀತಿ ಅಂದ್ರೆ ವಿತ್ತೀಯ ಕೊರತೆ ಅಂದ್ರೆ ಹಣಕಾಸು ಕೊರತೆ ಮೀನ್ಸ್ ಏನು? ಹಣಕಾಸು ಕೊರತೆ 550 ಕೋಟಿ ರೂಪಾಯಿಗಳಾಗಿತ್ತು. ಅಂದ್ರೆ ವಿತ್ತೀಯ ಕೊರತೆ 550 ಕೋಟಿ ಅಂದ್ರೆ ಅದು ಒಂದು ಬಜೆಟ್ಗೆ ಏನಪ್ಪಾ ಅಂದ್ರೆ ನೆಗೆಟಿವ್ ಅಂದಂಗ, ರೈಟ್? ಅದಕ್ಕೆ ಏನಪ್ಪಾ ಅಂದ್ರೆ ಆ ಒಂದು ವಿಷಯಕ್ಕಾಗಿ ಸಂಬಂಧಪಟ್ಟಂಗೆ ಕರಾಳ ಬಜೆಟ್ ಅಂತ ಹೇಳಿ ಯಾವ್ದು ಕರೀತಾರಪ್ಪ ಅಂದ್ರೆ 1973-74ರಲ್ಲಿ ಯಾರು ಯಶವಂತರಾವ್ ಚವ್ಹಾಣ್ ಅವರು ಮಂಡಿಸಿದ ಬಜೆಟ್ ಅನ್ನು ಕರಾಳ ಬಜೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಸರ್, ಈ ಪ್ರಸ್ತುತ ಇದು ನೆಕ್ಸ್ಟ್ ಏನ್ ಹೇಳ್ತಾರೆ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ನೀವು ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನು ಎಕ್ಸಾಮ್ಗೆ ನಿರೀಕ್ಷೆ ಮಾಡಬಹುದ್ರಿ. ಯಾವ್ದು? ಕೇಂದ್ರ ಬಜೆಟ್ 2024-25ರ ಮುಖ್ಯಾಂಶಗಳು ಒಂದು ನೋಡಿ ಸರ್. ಬಜೆಟ್ ನ ಗಾತ್ರ ನೋಡಿ 48.21 48.21 ಲಕ್ಷ ಕೋಟಿ ರೂಪಾಯಿಗಳು ಆಗಿತ್ತು. ಗಾತ್ರದಲ್ಲಿ ಈ ಹಿಂದಿನ ಎಲ್ಲಾ ಬಜೆಟ್ಗಳ ದಾಖಲೆಯನ್ನು ಮುರಿದಿದೆ. ಅಂದ್ರೆ ಇಲ್ಲಿವರೆಗೂ ಎಷ್ಟು ಬಜೆಟ್ಗಳು ಮಂಡನೆ ಆಗಿದಾವಲ್ರಿ ಭಾರತದಲ್ಲಿ, ಆ ಎಲ್ಲಾ ಬಜೆಟ್ಗಳಿಂದ ಅತಿ ಹೆಚ್ಚಿನ ಏನಪ್ಪಾ ಸಂಗ್ರಹಣೆ ಆಗುದು ಅಥವಾ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಬಜೆಟ್ ಏನಪ್ಪಾ ಅಂದ್ರೆ ಮಂಡನೆ ಮಾಡಿದ ಅಮೌಂಟ್ ಯಾವ್ದು ಹೆಚ್ಚಿತ್ತಪ್ಪ ಅಂದ್ರ 2024 ಮತ್ತು 20 ಎಷ್ಟು? 48.21. ವೆರಿ ಇಂಪಾರ್ಟೆಂಟ್, ಇದು ಅಬ್ಸರ್ವ್ ಮಾಡಿ. ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್ ಸರ್, ಕಳೆದ ಬಾರಿ ಬಜೆಟ್ ಗಿಂತ ಎಷ್ಟು ಕೋಟಿ ರೂಪಾಯಿ ಏರಿಕೆ ಆಗಿದೆ? 3 ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿದೆ. ಕಂಪ್ಯಾರಿಸನ್ ಮಾಡಿ ಕೇಳಬಹುದ್ರಿ. ಹಿಂದಿನ ಬಜೆಟ್ ಗಿಂತ ಈ ಬಜೆಟ್ ನಲ್ಲಿ ಶೇಕಡಾವಾರಿಗಿಂತ ಎಷ್ಟು ಕೋಟಿ ರೂಪಾಯಿ ಏರಿಕೆ ಆಗಿದೆ ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿದೆ. ನೆಕ್ಸ್ಟ್ ನೋಡ್ರಿ, $3 ಲಕ್ಷ ಕೋಟಿ. ನೆಕ್ಸ್ಟ್ 2024-25ನೇ ಸಾಲಿನಲ್ಲಿ ಒಟ್ಟಾರೆ ಜಿಡಿಪಿ ಅಲ್ಲಿ ಎಷ್ಟಾಗಿದೆ? ಜಿಡಿಪಿ ಕೇಳ್ತಾರೆ. ನೋಡಿ, 2024 ಮತ್ತು 25ನೇ ಸಾಲಿನಲ್ಲಿ ಒಟ್ಟಾರೆ ಜಿಡಿಪಿಯಲ್ಲಿ 4.9% ವಿತ್ತೀಯ ಕೊರತೆ ಅಂದಾಜು ಮಾಡಲಾಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಸರ್, ಜಿಡಿಪಿಯಲ್ಲಿ ಎಷ್ಟು ಹಣಕಾಸು ಕೊರತೆ ಆಗಿದೆ ಅಂದ್ರೆ 4.9%. ನೆಕ್ಸ್ಟ್ ಸರ್, ವಿತ್ತೀಯ ಕೊರತೆ ಪ್ರಮಾಣವನ್ನು 4.5ಕ್ಕೆ ತಗ್ಗಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಮುಂದಿನ ಏನಪ್ಪಾ ಅಂದ್ರೆ ಈ ಒಂದು ಹಣಕಾಸು ಕೊರತೆಯನ್ನು ಈ 4.9ರನ್ನು 4.5ಕ್ಕೆ ತಗ್ಗಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ಒಟ್ಟಾರೆ ಸ್ವೀಕೃತಿ ಅಂದ್ರೆ ಅನುದಾನ ಬಂದಿರತಕ್ಕಂತ ಹಣ 32.07 ಲಕ್ಷ ಕೋಟಿ ರೂಪಾಯಿ. ಬಜೆಟ್ ಕೇಳಿದ್ರಿ 48.21, ಸ್ವೀಕೃತಿ ಕೇಳಿದ್ರೆ 32.07.
ಅಂದ್ರೆ 32.07 ಲಕ್ಷ ಕೋಟಿ ರೂಪಾಯಿ. ನೆಕ್ಸ್ಟ್ ಒಟ್ಟಾರೆ ವೆಚ್ಚ 48.21 ಲಕ್ಷ ಕೋಟಿ ವೆಚ್ಚವಾಗಿದೆ. ಸರ್, ಈ ಪ್ರಸ್ತುತ ಎಷ್ಟನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಾರೆ ಅಂದ್ರೆ 7ನೇ ಬಜೆಟ್. 7ನೇ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ಗುರಿ ಏನಿತ್ತಂದ್ರೆ ವಿಕಸಿತ ಭಾರತ ಗುರಿ ಸಾಧನೆ ನಿಟ್ಟಿನಲ್ಲಿ 9 ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ. ನೋಡಿ, ಇದೇ ವೆರಿ ಇಂಪಾರ್ಟೆಂಟ್. ಪ್ರಸ್ತುತ 7ನೇ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಕೆಳಗಿನ ಎಷ್ಟು ವಲಯಗಳನ್ನು ಆದ್ಯತಾ ವಲಯಗಳನ್ನಾಗಿ ಘೋಷಣೆ ಮಾಡಿದ್ದಾರೆ ಅಂದ್ರೆ 9 ವಲಯಗಳನ್ನು ಆದ್ಯತಾ ವಲಯಗಳನ್ನಾಗಿ ಘೋಷಣೆ ಮಾಡಿದ್ದಾರೆ. ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಎಷ್ಟು 17 ಗುರಿಗಳದಲ್ರಿ, ಅದರ ಪರವಾಗಿ ಅದೇ ತರ ಏನಪ್ಪಾ ಅಂದ್ರೆ ಈ ವರ್ಷ ಬಜೆಟ್ ನಲ್ಲಿ ಎಷ್ಟು ಆದ್ಯತಾ ವಲಯಗಳನ್ನು ಘೋಷಣೆ ಮಾಡಿದ್ದಾರೆ ಅಂದ್ರೆ 9 ಆದ್ಯತಾ ವಲಯಗಳನ್ನು ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಆ 9 ಆದ್ಯತಾ ವಲಯಗಳನ್ನು ನಾವು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳ್ಬೋದು. ಯಾವ್ದಾದ್ರು 4 ಕೊಡ್ಬೋದ್ರಿ, 3. ಒಂದು ಕೃಷಿಯಲ್ಲಿ ಉತ್ಪಾದಕತೆ, ಅಂತರ್ಗತ, ನ್ಯಾಯಯುತ ಕೊಟ್ಟು ಬೇರೆದೊಂದು ಯಾವ್ದಾರು ಕೊಡ್ಬೋದು. ಅದರ ಸಲುವಾಗಿ ನಾವು 9 ವಲಯಗಳನ್ನು ಓದಿಕೊಂಡು ನೋಡ್ಕೊಂಡು ಹೋಗ್ಲೇಬೇಕು. ಎಕ್ಸಾಮ್ಗೆ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರೆ KS ಲೆವೆಲ್, ಡಿಗ್ರಿ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಏನಪ್ಪಾ ನೀಟಾಗಿ 360 ಡಿಗ್ರಿಯಲ್ಲಿ ಶಾರ್ಟ್ ಆಗಿ ನೋಡ್ಕೊಂಡು ಹೋಗಿರಬೇಕು. ನೋಡ್ರಿ, 7ನೇ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ವಿಕಸಿತ ಭಾರತ ಗುರಿ ಸಾಧನೆ ನಿಟ್ಟಿನಲ್ಲಿ 9 ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ. ನೋಡ್ರಿ, ಯಾವುದು? 1. ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವ. 2. ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ. 3. ನ್ಯಾಯವಿನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ. 4. ಉದ್ಯೋಗ ಮತ್ತು ಸೇವೆಗಳು. 5. ಉತ್ಪಾದನೆ, ಸೇವೆಗಳು. 6. ನಗರಾಭಿವೃದ್ಧಿ, ಇಂಧನ ಮತ್ತು ಭದ್ರತೆ. ಮೂಲಭೂತ ಸೌಕರ್ಯ, ವೆರಿ ಇಂಪಾರ್ಟೆಂಟ್, ಮೂಲಭೂತ ಸೌಕರ್ಯ. ನೆಕ್ಸ್ಟ್, ಮುಂದಿನ ಪೀಳಿಗೆಯ ಸುಧಾರಣೆಗಳು ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮದ ಪರ್ಯವಾಗಿ ಮುಂದಿನ ಪೀಳಿಗೆಯ ಸುಧಾರಣೆ ಅಂದ್ರೆ ನೀವು 9 ಆದ್ಯತಾ ವಲಯಗಳೊಂದು ಕಂಪಲ್ಸರಿ ನೋಡ್ಕೊಂಡು ಹೋಗ್ಲೇಬೇಕ್ರಿ. ನೆಕ್ಸ್ಟ್ ನೋಡ್ರಿ, 9 ಆದ್ಯತಾ ವಲಯಗಳ ನಂತರ ನೋಡಿ ಸರ್, ಇದೇ ಒಂದು ಬಜೆಟ್ ನಲ್ಲಿ ಹಣಕಾಸು ಸಚಿವರು ಏನಪ್ಪಾ ಅಂದ್ರೆ ಮತ್ತೇನ್ ಘೋಷಣೆ ಮಾಡ್ಯಾರ್ರಿ? ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತಂದರು? ಇದೇ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ಪೂರ್ವೋದಯ ಯೋಜನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೂರ್ವೋದಯ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ರೆ ಪೂರ್ವ ರಾಜ್ಯಗಳಾದ ಬಿಹಾರ, ಜಾರ್ಖಂಡ, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿ ಮಾಡಲಾಗುತ್ತಿದೆ. ಏನು ಕೇಳಲ್ಲ, ಇತ್ತೀಚೆಗೆ ಸುದ್ದಿಲ್ಲದ ಪೂರ್ವೋದಯ ಯೋಜನೆ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದ್ರೆ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಗೆ ಮಾಡಲಾಗುತ್ತಿದೆ. ನೆಕ್ಸ್ಟ್, ಮುದ್ರಾ ಯೋಜನೆ. ನೀವು ಕೇಳಿರ್ಬೇಕು ಸರ್, ಮುದ್ರಾ ಯೋಜನೆ ಅಂದ್ರೆ ಏನ್ ಹೇಳ್ರಿ? MUDRA, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂತ ಕರೀತಾರೆ. ಭಾರತದಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಸಣ್ಣ ಗಾತ್ರದ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಒಂದು ಯೋಜನೆ ಯಾವ್ದಪ್ಪ ಅಂದ್ರೆ ಮುದ್ರಾ ಯೋಜನೆ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಏನಪ್ಪಾ ಅಂದ್ರೆ ಲಿಮಿಟೆಡ್ ಅಂತ ಕರೀತಾರೆ. ಸರ್, ಈ ಒಂದು ಮುದ್ರಾ ಯೋಜನೆಗೆ ಸಾಲ ಯಾರು ಕೊಡ್ತಾರೆ? ಯಾವ ಬ್ಯಾಂಕ್ ಸಾಲ ಒದಗಿಸಲಾಗುತ್ತದೆ ಅಂದ್ರೆ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು 1990ರಲ್ಲಿ ಸ್ಥಾಪನೆ ಆಗಿದ್ರೆ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇದೆ. ಲಕ್ನೋ ಇರೋದು ಗೋಮತಿ ನದಿ ತೀರದಲ್ಲಿ. ನೋಡಿ, ಮುದ್ರಾ ಯೋಜನೆ ಫಸ್ಟ್ ಇದ್ರ ಬಗ್ಗೆ ಗೊತ್ತು. ಮುದ್ರಾ ಯೋಜನೆ ಅಂದ್ರೆ ಏನು? ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫರೆನ್ಸ್ ಏಜೆನ್ಸಿ. ಯಾವ ಬ್ಯಾಂಕ್ ಸಾಲ ಕೊಡ್ತಾರೆ? SIDBI ಸಾಲವಾಗಿ ಕೊಡ್ತಾರೆ. ಆ ಒಂದು ಮುದ್ರಾ ಯೋಜನೆಗೆ ಇತ್ತೀಚೆಗೆ ಮತ್ತೇನಪ್ಪ ಅಂದ್ರೆ ಏನು ಹೊಸದಾಗಿ ಏನು ನಿರೀಕ್ಷೆ ಮಾಡಿರಂದ್ರೆ ಮುದ್ರಾ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ನೀಡುವ ಸಾಲದ ಮಿತಿಯನ್ನು 10 ರಿಂದ 20 ಲಕ್ಷ. ಸರಿ, ಎಷ್ಟ್ರಿ? 10 ರಿಂದ 20 ಲಕ್ಷ. ಎಷ್ಟ್ರಿ? ಮೊದಲು ಎಷ್ಟು ಕೊಡ್ತಿರ್ರಿ? 10 ಲಕ್ಷ ಕೊಡ್ತಿದ್ರಿ. ಇವಾಗ ಅದನ್ನ
ಎಷ್ಟಕ್ಕೆ ನೋಡ್ರಿ ಮುದ್ರಾ ಯೋಜನೆ ಇದೇ ಕ್ವಶನ್ ಕೇಳ್ತಾರ ನೋಡ್ರಿ. ಎಷ್ಟೇ ಮೊದಲು ಮುದ್ರಾ ಯೋಜನೆಗೆ ಎಷ್ಟು ರೂಪಾಯಿಗಳ ಸಹಾಯಧನ ಕೊಡ್ತೀರಿ, ಸಾಲ ಕೊಡ್ತೀರಿ? 10 ಲಕ್ಷ ರೂಪಾಯಿಗಳನ್ನು ಕೊಡ್ತಿದ್ರು. ಅದನ್ನು ಇವಾಗ ಯಾವುದಕ್ಕೆ ಎಷ್ಟು ರೂಪಾಯಿಗೆ ಏರಿಸಲಾಗಿದೆ ಅಂದ್ರೆ 10 ರಿಂದ 20 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ನವೋದ್ಯಮಗಳು. ನವೋದ್ಯಮಗಳು ತಮ್ಮ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳ ಸಂಗ್ರಹಿಸಿದರೆ ಬಂಡವಾಳ ಸಂಗ್ರಹಿಸಿದರೆ ಅದಕ್ಕೆ ವಿಧಿಸಲಾಗುತ್ತಿದ್ದ 30.9% ಏಂಜಲ್ ಟ್ಯಾಕ್ಸ್ ಅನ್ನು ಸಂಪೂರ್ಣ ರದ್ದುಗೊಳಿಸಲಾಗಿದೆ. ಇದು ಒಳ್ಳೆಯ ಒಂದು ಯೋಜನೆ. ನವೋದ್ಯಮಗಳು ಏನಾದ್ರೂ ನಮ್ಮ ಭಾರತೀಯರ ಬಂಡವಾಳಗಾರರಿಂದಲೇ ಹೂಡಿಕೆ ಸಂಗ್ರಹಿಸಿದರೆ ಅದಕ್ಕೆ ವಿಧಿಸಲಾಗುತ್ತಿದ್ದ 30.9% ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ ಎಷ್ಟ್ರಿ ನವೋದ್ಯಮಗಳೈತ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೋಡ್ರಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅವಧಿಯನ್ನು ಇನ್ನೂ 5 ವರ್ಷದವರೆಗೆ ವಿಸ್ತರಿಸಲಾಗಿದೆ. ಫಸ್ಟ್ ಗೊತ್ತಿರಬೇಕು, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಯಾವಾಗ ಬಂದಿದೆ ಅಂದ್ರೆ 2016ರಲ್ಲಿ ಬಂದಿದೆ. 2015ರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ 2015ರಲ್ಲಿ ಜಾರಿಗೆ ಬಂದಿರತಕ್ಕಂತ ಒಂದು 2015ರಿಂದ 19ರವರೆಗೆ ಇತ್ರಿ. 2019ರಿಂದ 2023ರವರೆಗೆ ಇತ್ರಿ. ನೆಕ್ಸ್ಟ್ ಈಗ 2023-24ರಿಂದ ಮತ್ತೆ 5 ವರ್ಷದವರೆಗೆ ಹೆಚ್ಚಿಸಲಾಗಿದೆ. ನಿಮ್ಗೆ ಯಾವ್ದನ್ನು ಕೇಳ್ಬೋದ್ರಿ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಯಾವ ವರ್ಷ ಜಾರಿಗೊಳಿಸಲಾಗಿದೆ ಕೇಳಿದ್ರೆ 2015. ಇತ್ತೀಚೆಗೆ ಇದನ್ನು ಮತ್ತೆ ಎಷ್ಟು ವರ್ಷಗಳ ಕಾಲ ಹೆಚ್ಚಿಸಲಾಗಿದೆ ಕೇಳಿದ್ರೆ 5 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್ ಪ್ರಧಾನ ಮಂತ್ರಿಗಳ ಪ್ಯಾಕೇಜ್ ನ ಭಾಗವಾಗಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಡಿಯಲ್ಲಿ 3 ಯೋಜನೆ ಪ್ರಕಟಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ, ಎಂಪ್ಲಾಯ್ಮೆಂಟ್ ಕಾರ್ಮಿಕ ಲಿಂಕ್ಡ್ ಇನ್ಸೆಂಟಿವ್ ಅಲ್ಲಿ 3 ಹೊಸ ಸ್ಕೀಮ್ಗಳನ್ನು ಗುರುತಿಸಲಾಗಿದೆ. ಒಂದು ನೋಡಿ ಸ್ಕೀಮ್ ಎ ಏನ್ ಹೇಳ್ತದೆ ನೋಡ್ರಿ, ಸಂಘಟಿತ ವಲಯಗಳಲ್ಲಿ ಮೊದಲ ಬಾರಿಗೆ ಉದ್ಯೋಗ ಪಡೆದ ಗರಿಷ್ಠ 1 ಲಕ್ಷ ರೂಪಾಯಿವರೆಗೆ ಮಾಸಿಕ ವೇತನ ಪಡೆಯುವವರಿಗೆ ಎಷ್ಟ್ರಿ 1 lakh 1 ಲಕ್ಷ ರೂಪಾಯಿವರೆಗೆ ಮಾಸಿಕ ವೇತನ ಪಡೆಯುವವರಿಗೆ 1 ತಿಂಗಳ ಸಂಬಳವನ್ನು ಅಂದ್ರೆ ಗರಿಷ್ಠ ಮಿತಿ 15,000 ರೂಪಾಯಿ ಪಡೆದಿರುವ 3 ಸಮಾನ ಕಂತುಗಳಲ್ಲಿ ನೇರ ವರ್ಗಾವಣೆ. ಇದರ ಲಾಭ ಪಡೆಯಲು ಉದ್ಯೋಗಿಯು EPF ನಲ್ಲಿ ನೋಂದಣಿ. EPF ಅಂದ್ರೆ ಗೊತ್ತಿರಬೇಕು, EPF ನೋಡಿ. EPF ಅಂದ್ರೆ ಏನ್ರಿ ನೋಡಿ, EPF ಅಂದ್ರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಬರ್ತದೆ. ಈ ಒಂದು ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ ಅವ್ರು ಏನ್ ಮಾಡ್ಕೊಂಡಿರ್ಬೇಕ್ರಿ, ನೋಂದಣಿ. ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ EPF ಅಂದ್ರೆ ಏನು ಫುಲ್ ಫಾರ್ಮ್ ಕೇಳ್ಬೋದ್ರಿ. ಆಮೇಲೆ ಸಂಘಟಿತ ವಲಯದಲ್ಲಿ ಉದ್ಯೋಗ ಪಡೆದ ವ್ಯಕ್ತಿಗಳಿಗೆ ಗರಿಷ್ಠ 1 ಲಕ್ಷ ರೂಪಾಯಿವರೆಗೆ ಮಾಸಿಕ ವೇತನ ಪಡೆಯುವವರಿಗೆ ತಿಂಗಳಿಗೆ ಎಷ್ಟು ಸಾವಿರ ಮೊತ್ತವನ್ನು ಏನಪ್ಪ ಅಂದ್ರೆ ಪಡೆಯಲಾಗಿದೆ ಅಂದ್ರೆ 3 ಸಮಾನ ಕಂತುಗಳಲ್ಲಿ ನೇರ ವರ್ಗಾವಣೆ ಮಾಡಲಾಗಿದೆ. ಇದರ ಲಾಭ ಪಡೆಯಲು ಉದ್ಯೋಗಿಯು EPF ನಲ್ಲಿ ನೋಂದಣಿಯನ್ನು ಮಾಡತಕ್ಕದ್ದು. ನೆಕ್ಸ್ಟ್ ನೋಡು ಸರ್, ಸ್ಕೀಮ್ ಬಿ ಏನ್ ಹೇಳ್ತದೆ ಅಂದ್ರೆ ಉತ್ಪಾದನಾ ವಲಯದಲ್ಲಿ ಮೊದಲ ಬಾರಿಗೆ ಉದ್ಯೋಗಕ್ಕೆ, ಅದು ಸಂಘಟಿತ ವಲಯ. ನೆಕ್ಸ್ಟ್ ಯಾವ್ದ್ರಿ, ಉತ್ಪಾದನಾ ವಲಯದಲ್ಲಿ ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರಿದ ಆರಂಭದ 4 ವರ್ಷಗಳಲ್ಲಿ ಅವರ EPFO ಕೊಡುಗೆ ಆಧಾರದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಉದ್ಯೋಗಿ ಮತ್ತು ಉದ್ಯೋಗದಾತರಿಗೆ ನೇರವಾಗಿ ಪ್ರೋತ್ಸಾಹಿಸಲಾಗುತ್ತದೆ. ಏನ್ ಪ್ರೋತ್ಸಾಹ ಅಂದ್ರೆ ಇದರಿಂದ 30 ಲಕ್ಷ ಯುವ ಉದ್ಯೋಗಿಗಳಿಗೆ ಉದ್ಯೋಗದಾತರಿಗೆ ಅನುಕೂಲವಾಗಲಿದೆ. ನೆಕ್ಸ್ಟ್ ಒಂದೊಮ್ಮೆ ಉದ್ಯೋಗಿಯ ನೇಮಕಗೊಂಡ 1 ವರ್ಷದ ಒಳಗಡೆ ಕೆಲಸ ಬಿಟ್ಟರೆ ಉದ್ಯೋಗದಾತ ಸರ್ಕಾರದ EPFO ಕೊಡುಗೆ ಸಬ್ಸಿಡಿಯನ್ನು ಹಿಂದಿರುಗಿಸಬೇಕಾಗುತ್ತದೆ. ನೋಡ್ರಿ, ಅದು ಸಂಘಟಿತ ವಲಯ, ಇದು ಉತ್ಪಾದನಾ ವಲಯ. ಸ್ಕೀಮ್ ಎ, ಸ್ಕೀಮ್ ಬಿ. ನೆಕ್ಸ್ಟ್
ನೋಡಿ ಸ್ಕೀಮ್ ಸಿ. ಸರ್ ಸ್ಕೀಮ್ ಸಿ ಏನ್ ಹೇಳ್ತದ್ರಿ? ಉದ್ಯೋಗದಾತರನ್ನು ಸ್ಕೀಮ್ ಸಿ ಉದ್ಯೋಗದಾತರನ್ನು ಬೆಂಬಲಿಸುವ ಯೋಜನೆ ಇದಾಗಿ. ವೆರಿ ಇಂಪಾರ್ಟೆಂಟ್. ಆ ಎ ಮತ್ತು ಬಿ ಗಿಂತ ಇದು ವೆರಿ ಇಂಪಾರ್ಟೆಂಟ್. ನೋಡಿ ಈ ಯೋಜನೆ ಅಡಿಯಲ್ಲಿ ಎಲ್ಲಾ ವಲಯಗಳಲ್ಲಿ ಮಾಸಿಕ 1,00,000 ಸಂಬಳ ಪಡೆಯುವ ಹೆಚ್ಚುವರಿ ಉದ್ಯೋಗಿಯ ನೇಮಕಕ್ಕೆ 2 ವರ್ಷಗಳವರೆಗೆ ಇಪಿಎಫ್ಒ ಕೊಡುಗೆ ಸರಿದೂಗಿಸಲು ತಿಂಗಳಿಗೆ 3,000 ರೂಪಾಯಿ ಪ್ರೋತ್ಸಾಹ ನೆರವು ಒದಗಿಸಲಾಗುತ್ತದೆ. ನೆಕ್ಸ್ಟ್, ಇದು 50 ಲಕ್ಷ ಹೆಚ್ಚುವರಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮುಂದಿನ 5 ವರ್ಷದಲ್ಲಿ 1 ಕೋಟಿ ಮನೆ ನಿರ್ಮಾಣಕ್ಕೆ ನೆರವು ಒದಗಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ನೆರವಿನ ಯೋಜನೆ 2.2 ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗುತ್ತದೆ. ಸರ್ ಒಂದು ಗೊತ್ತಿರಲಿ ನಿಮಗ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾವ ವರ್ಷ ಜಾರಿ ಮಾಡಲಾಯಿತು? ಕ್ವಶನ್ ಕೇಳ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದಿರೋದು 2016. ಈ 2016ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ಬಂತು. ಆ ಜಾರಿಗೆ ಬಂದಿರುವ ಒಂದು ಯೋಜನೆಯಲ್ಲಿ ಇತ್ತೀಚಿನ ಬಜೆಟ್ ನಲ್ಲಿ 1 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಮನೆ ನಿರ್ಮಾಣಕ್ಕೆ ನೆರವು ಒದಗಿಸಲಾಗಿದೆ. ಇದರಲ್ಲಿ ಕೇಂದ್ರ ನೆರವಿನ ಯೋಜನೆ 2.2. ಕ್ವಶನ್ ಕೇಳ್ತಾರೆ, ಇತ್ತೀಚಿನ ಬಜೆಟ್ ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಷ್ಟು ರೂಪಾಯಿಗಳು ಕೇಂದ್ರದಿಂದ ಎಷ್ಟು ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಅಂದ್ರೆ 2.2 ಲಕ್ಷ ರೂಪಾಯಿ 2.2 ಲಕ್ಷ ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ ಅಂತ ಹೇಳ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ 30 ಲಕ್ಷ ಜನಸಂಖ್ಯೆ. ನೆಕ್ಸ್ಟ್ ನೋಡ್ರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 30 ಲಕ್ಷ ಜನಸಂಖ್ಯೆ ಮೀರಿದ 30 ಲಕ್ಷ ನೋಡಿ 30 ಲಕ್ಷ ಜನಸಂಖ್ಯೆ ಮೀರಿದ 30 ಲಕ್ಷ ಜನಸಂಖ್ಯೆ ಮೀರಿದ ದೇಶದ 14 ನಗರಗಳಲ್ಲಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ತುಂಬಾ ಬಹುಮುಖ್ಯ ಕ್ವಶನ್ ಇದು ರೀ. 30 ಲಕ್ಷ ಜನಸಂಖ್ಯೆ ಮೀರಿದ ದೇಶದ 14 ನಗರಗಳಲ್ಲಿ ಸಾರಿಗೆ ಆಧಾರಿತ ಅಭಿವೃದ್ಧಿ ಟಿಒಡಿ ಯೋಜನೆ ಅನುಷ್ಠಾನಕ್ಕೆ ಘೋಷಿಸಲಾಗಿದೆ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎಷ್ಟು ನಗರಗಳಿಗೆ, ಎಷ್ಟು ಜನಸಂಖ್ಯೆ ಇರುವ ನಗರಗಳಲ್ಲಿ ಅಥವಾ 30 ಲಕ್ಷ ಜನಸಂಖ್ಯೆ ಹೊಂದಿರುವ ದೇಶದ ಎಷ್ಟು ನಗರಗಳಲ್ಲಿ ಸಾರಿಗೆ ಆಧಾರಿತ ಅಭಿವೃದ್ಧಿ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಕೇಳಿದ್ರ 30 ಲಕ್ಷ ಜನಸಂಖ್ಯೆ 14 ನಗರಗಳಂತೆ ಹಾಕಬೇಕು. ನೆಕ್ಸ್ಟ್, ಆಯ್ದ ನಗರಗಳಲ್ಲಿ ಪ್ರತಿ ವರ್ಷ 100 ಸ್ಟ್ರೀಟ್ ಫುಡ್ ಹಬ್ಗಳನ್ನು ಅಭಿವೃದ್ಧಿಪಡಿಸಲು ಘೋಷಿಸಲು. ಈ ಆಯ್ಕೆ ಆಗಿರತಕ್ಕಂತ ನಗರಗಳಲ್ಲಿ ಸ್ನೇಹಿತರೆ 14 ನಗರಗಳಲ್ಲಿ ಏನ್ರಿ ಸ್ಟ್ರೀಟ್ ಫುಡ್ ಹಬ್ಗಳನ್ನು ಅಭಿವೃದ್ಧಿಪಡಿಸಲು ಘೋಷಿಸಲಾಗಿದೆ. ನೆಕ್ಸ್ಟ್, NPS ವಾತ್ಸಲ್ಯ ನೋಡಿ. ನೆಕ್ಸ್ಟ್ ಒಂದು ಯೋಜನೆ ಸರ್, NPS ವಾತ್ಸಲ್ಯ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅಥವಾ ಅಕೌಂಟ್ ತೆರೆಯಲು ಈಗಿರುವ ಕನಿಷ್ಠ ವಯಸ್ಸು 18 ವರ್ಷ ಐತ್ರಿ. ಎಷ್ಟು? 18 ವರ್ಷ ಇತ್ತು ವಾತ್ಸಲ್ಯ ಯೋಜನೆ, ಮಹಿಳೆಯರಿಗೆ ಸಂಬಂಧಿಸಿದ ಒಂದು ಯೋಜನೆ. ಆದರೆ ಈಗಿನ ಬಜೆಟ್ ನಲ್ಲಿ, ಈ ಬಾರಿಯ ಬಜೆಟ್ ನಲ್ಲಿ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಏನ್ ಘೋಷಣೆ ಮಾಡಿದ್ರೆ, ಈ ಯೋಜನೆಯನ್ನು ಮಕ್ಕಳ ಹೆಸರಿನಲ್ಲಿನೂ ತೆರೆಯಬಹುದು ಎಂದು ಹೇಳಿದ್ದು. ಮೊದಲು 18 ವರ್ಷ ಕಂಪ್ಲೀಟ್ ಆಗಿರೋ ಮಹಿಳೆಯರಿಗೆ ಮಾತ್ರ ಇದ್ದಿರತಕ್ಕಂತ ಒಂದು ಈ ಯೋಜನೆಯನ್ನು ಅದನ್ನು ಎಲ್ಲಿಗೆ ಎಲ್ಲಿಗೆ ಇಳಿಸಿದ್ರೆ ಮಕ್ಕಳ ಹೆಸರಿನಲ್ಲೂ ಕೂಡ ತೆರೆಯಬಹುದು ಎಂದು ಹೇಳಿದ್ದು NPS ವಾತ್ಸಲ್ಯ ಎಂದು ಹೆಸರಿಟ್ಟಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ NPS ವಾತ್ಸಲ್ಯ ಯೋಜನೆ ಕನಿಷ್ಠ ವಯಸ್ಸು ಎಲ್ಲಿಂದ ಯಾವ ವರ್ಷಕ್ಕೆ ಇಳಿಸಲಾಗಿದೆ ಕೇಳಿದ್ರೆ 18 ವರ್ಷದಿಂದ ಹುಟ್ಟಿನ ಮಕ್ಕಳಿನವರೆಗೂ ಏನಪ್ಪಾ ಅಂದ್ರೆ ಇಳಿಸಲಾಗಿದೆ, ಕಡಿಮೆಗೊಳಿಸಲಾಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ನೋಡ್ರಿ 3 ಕ್ಯಾನ್ಸರ್ ಔಷಧಿಗಳ ಆಮದು ಸುಂಕಗಳು. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಸ್ತುತ ಭಾರತ ಏನಪ್ಪಾ ಅಂದ್ರೆ ಮುಂದುವರಿಯುತ್ತಿರುವ ದೇಶ ಆಗಿದ್ದು, ಮಧ್ಯಮ ವರ್ಗದ ಜನ, ಮಿಡಲ್ ಕ್ಲಾಸ್ ಪೀಪಲ್ಸ್, ಅಪ್ಪರ್ ಮಿಡಲ್, ಲೋವರ್ ಮಿಡಲ್ ಆ ಜನ ಅತಿ ಹೆಚ್ಚು ಇರೋದ್ರಿಂದ ನೋಡ್ರಿ ಮಧ್ಯಮ ವರ್ಗದ ಜನರಿಗೆ, ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಸಹಾಯವಾಗಲು ಕೇಂದ್ರ ಸರ್ಕಾರ 3 ಕ್ಯಾನ್ಸರ್ ಔಷಧಿಗಳ ಆಮದು ಸುಂಕವನ್ನು ಟ್ಯಾಕ್ಸ್ ರದ್ದು ಮಾಡಿದೆ. ಸರ್, ಆ ಒಂದು ಔಷಧಿಗಳ ಹೆಸರುಗಳು ನಮಗೆ ಗೊತ್ತಿರಬೇಕು. ಒಂದು ನೋಡಿ, ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ 3 ಪ್ರಮುಖ ಔಷಧಿಗಳಾದ ಟ್ರಾನ್ಸಡಾಜುಂಬಾಬ್, ಡಿರೋಕ್ಸಿ ಟಿಕ್ಯಾನ್, ಓಸಿಮೆರ್ಟಿನಿಬ್,
ಮತ್ತು ಡ್ಯುವ್ಯಾಲ್ಯೂಮಾಬ್ ನೋಡಿ ಒಂದ್ ಅಬ್ಸರ್ವ್ ಮಾಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಟ್ರಾನ್ಸಡ್ ಜುಂಬಾಮ್ ಡಿರಾಕ್ಸಿಟಿಕ್ಯಾನ್, ನೆಕ್ಸ್ಟ್ ಓಸಿಮೆರಿಟಿನೇಬ್ ಮತ್ತು ಡ್ಯುವ್ಯಾಲ್ಯೂಮಾಬ್ ಔಷಧ ಕೆಳಗಿನ ಯಾವ ರೋಗಕ್ಕೆ ಸಂಬಂಧಿಸಿದ್ರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಈ ಔಷಧಿಗಳ ಮೇಲಿದ್ದ 10% ಆಮದು ಸುಂಕವನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. 10% ಇತ್ರಿ, ಅದನ್ನು ಕೂಡ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಇದು ಒಂದು ಒಳ್ಳೆಯ ವಿಷಯ ರೀ. ನೆಕ್ಸ್ಟ್ ಸಂಶೋಧನೆ ಮತ್ತು ಅಭಿವೃದ್ಧಿ, ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೇಂದ್ರ ಬಜೆಟ್ನ ಒಂದು ಉಪಯೋಗ. ನೆಕ್ಸ್ಟ್ ಸರ್, ಸಂಶೋಧನೆಯಲ್ಲಿ ವಿಶ್ವವಿದ್ಯಾಲಯ, ಕಾಲೇಜು, ಸಂಶೋಧನಾ ಸಂಸ್ಥೆ ಮತ್ತು ಮೂಲ ಮಾದರಿ ಅಭಿವೃದ್ಧಿಯನ್ನು ಉತ್ತೇಜನ ಸಲುವಾಗಿ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿ ಸ್ಥಾಪಿಸಲಾಗಿದೆ. ಕ್ವಶನ್ ಕೇಳ್ತಾರೆ ನಿಮಗ್ರಿ, ಏನಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿ ಯಾವುದಕ್ಕೆ ಸಂಬಂಧಿಸಿದೆ ಕೇಳಿದ್ರ ವಿಶ್ವವಿದ್ಯಾಲಯ, ಕಾಲೇಜು, ಸಂಶೋಧನಾ ಸಂಸ್ಥೆ ಮತ್ತು ಮೂಲ ಮಾದರಿ ಅಭಿವೃದ್ಧಿ ಉತ್ತೇಜನ ಸಲುವಾಗಿ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಎಷ್ಟು ಕೋಟಿ ರೂಪಾಯಿ? 1,00,000 ಕೋಟಿ ರೂಪಾಯಿ ಧನ ಸಂಗ್ರಹದಿಂದ ಇದರ ಸ್ಥಾಪನೆ ಆಗಲಿದೆ. ಎಷ್ಟು ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಅಭಿವೃದ್ಧಿಗೆ ಎಷ್ಟು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ? 1,00,000 ಕೋಟಿ ರೂಪಾಯಿ ಇಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಂಶೋಧನೆ ಆಯ್ತು, ಮೆಡಿಕಲ್ ಫೀಲ್ಡ್ ಆಯ್ತು. ನೆಕ್ಸ್ಟ್ ನೋಡ್ರಿ ಯಾವ್ದಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಯಾವುದರಲ್ಲಿ ಕಡಿಮೆ ಯಾವುದರಲ್ಲಿ ಹೆಚ್ಚು. ಸ್ಟ್ಯಾಂಡರ್ಡ್ ಡಿಡಕ್ಷನ್, ಸಂಬಳದಾರ ನೌಕರರಿಗೆ ಸಿಗುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯ 500 ರೂಪಾಯಿಂದ ಎಷ್ಟು ಮಾಡ್ಯಾರಿ? 7,000. ಬೇಡಿ 10,000 10,000 ಎಷ್ಟ್ರಿ? ಎಷ್ಟು ಮಾಡ್ಯಾರಿ? 75,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೋಡ್ರಿ, ನೆಕ್ಸ್ಟ್ ಸಂಬಳದಾರ ನೌಕರರಿಗೆ ಸಿಗುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯ 500 ರೂಪಾಯಿಯಿಂದ ಎಷ್ಟಕ್ಕೆ ಏರಿಕೆ ಮಾಡಲಾಗಿದೆ? 75,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೆಕ್ಸ್ಟ್ ಸಂಬಳದಾರರು ತಮ್ಮ ವಾರ್ಷಿಕ ಆದಾಯದಲ್ಲಿ ಒಂದಿಷ್ಟು ನಿಶ್ಚಿತ ಮೊತ್ತವನ್ನು ಮುರಿದುಕೊಂಡು ತೆರಿಗೆ ಲೆಕ್ಕಾಚಾರ ಮಾಡುವುದೇ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಕ್ವಶನ್ ಕೇಳ್ತಾರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಅಂದ್ರೆ ನೀವು ಹೇಳ್ಬೇಕು, ಸಂಬಳದಾರರು ತಮ್ಮ ವಾರ್ಷಿಕ ಆದಾಯದಲ್ಲಿ ಒಂದು ನಿಶ್ಚಿತ ಮೊತ್ತವನ್ನು ಮುರಿದುಕೊಂಡು ತೆರಿಗೆಯನ್ನು ಲೆಕ್ಕಾಚಾರ ಮಾಡುವುದೇ ಸ್ಟ್ಯಾಂಡರ್ಡ್ ಡಿಡಕ್ಷನ್. ನೆಕ್ಸ್ಟ್ ಉದಾಹರಣೆ ನೋಡ್ರಿ, 9 ಲಕ್ಷ ರೂಪಾಯಿ ಸಂಬಳ ಇರುವ ಒಬ್ಬ ವ್ಯಕ್ತಿ ತನ್ನ ಆದಾಯದಲ್ಲಿ 75,000 ರೂಪಾಯಿಗಳನ್ನು ಕಡಿತಗೊಳಿಸಬಹುದು. ಇದರಿಂದ 8.25 ಲಕ್ಷ ರೂಪಾಯಿಗೆ ತೆರಿಗೆ ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ಅಂದ್ರೆ ನಿಮಗೆ 9 ಲಕ್ಷ ರೂಪಾಯಿ ಸಂಬಳ ಇರುವ ವ್ಯಕ್ತಿ 75,000 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಲೆಕ್ಕಾಚಾರ ಮಾಡ್ಬೇಕಂದ್ರೆ ಅವನ ಅಮೌಂಟ್ ಎಷ್ಟಾಗಿರ್ತದೆ? 8.25 ಲಕ್ಷ ರೂಪಾಯಿಗಳಿಗೆ ತೆರಿಗೆ ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಸರ್, ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಇಂಡಕ್ಷನ್ ಬೆನಿಫಿಟ್. ನೋಡಿ, ಇಂಡಕ್ಷನ್ ಬೆನಿಫಿಟ್ ಅಂದ್ರೆ ಆಸ್ತಿ ಮಾರಾಟದಿಂದ ಲಾಭವನ್ನು ಹಣದುಬ್ಬರ ಜೊತೆ ಹೊಂದಾಣಿಕೆ ಮಾಡಲು ಈವರೆಗೂ ನೀಡಲಾಗುತ್ತಿದ್ದ ಇಂಡಕ್ಷನ್ ಬೆನಿಫಿಟ್ ಅನ್ನು ಬಜೆಟ್ ನಲ್ಲಿ ಹಿಂಪಡೆಯಲಾಗಿದೆ. ನೋಡ್ರಿ, ಇಂಡಕ್ಷನ್ ಬೆನಿಫಿಟ್ ಅಂದ್ರೆ ಆಸ್ತಿ ಮಾರಾಟದಿಂದ ಬರುವ ಲಾಭ, ಅದನ್ನ ಹಣದುಬ್ಬರ ಜೊತೆ ಹೊಂದಾಣಿಕೆ ಮಾಡಿಬಿಟ್ಟು ಅದನ್ನ ಇಂಡಕ್ಷನ್ ಬೆನಿಫಿಟ್ ಬಜೆಟ್ ನಲ್ಲಿ ಪುನಃ ಪಡೆಯುವುದಕ್ಕೆ ಏನಂತ ಕರೀತಾರೆ? ಇಂಡಕ್ಷನ್ ಬೆನಿಫಿಟ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದು ವೇರಿ ನೋಡಿ, ಇಂಡಕ್ಷನ್ ಬೆನಿಫಿಟ್ ಅಂತ ಇತ್ತು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಮೆಡಿಕಲ್ ಕ್ಯಾನ್ಸರ್ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಲೈತ್ರಿ, ಸಂಶೋಧನೆ ಆಯ್ತು, ಮಹಿಳೆಯರಾಯ್ತು, ಕೃಷಿ ಆಯ್ತ್ರಿ. ನೆಕ್ಸ್ಟ್ ಎಲ್ಲಾ ಇಲ್ಲಿವರೆಗೂ ನಾನು ಮಾಡಿದ ಎಲ್ಲಾ ಒಂದು ವಿಷಯಗಳು, ಈ ವಿಷಯ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಾವು ಏನಪ್ಪ 90% ನಾವು ಫೋಕಸ್ ಮಾಡಬೇಕು. ಸರಿ, 2024 ಮತ್ತು 25ನೇ ಸಾಲಿನ ಏನ್ರಿ 2024 ಮತ್ತು 25ನೇ ಸಾಲಿನ ಬಜೆಟ್ ನಲ್ಲಿ ಎರಡು 2024 ಮತ್ತು 25ನೇ ಸಾಲಿನ ಬಜೆಟ್ ನಲ್ಲಿ ನೋಡು, ಯಾವ ವಲಯಕ್ಕೆ ಅತಿ ಹೆಚ್ಚಿನ ವೆಚ್ಚ ಮಾಡಿವೆ ಮತ್ತು ಯಾವ ವಲಯಕ್ಕೆ ಅತಿ ಹೆಚ್ಚಿನ ಆದಾಯ ಬಂದಿದೆ ಅನುಕ್ರಮವಾಗಿ ಗೊತ್ತಿರ್ಬೇಕು. ಅನುಕ್ರಮ ನೋಡಿ, ಒಂದ್ ಯಾವ್ದಕ್ಕೆ ಅಂತಾರೆ ಇಲ್ಲ ನೋಡಿ, ಎಷ್ಟು ಅದರಿ
21%. ತೆರಿಗೆಯಲ್ಲಿ ರಾಜ್ಯಗಳ ಪಾಲು. 2 ಬಡ್ಡಿ ಪಾವತಿ. 3 ಕೇಂದ್ರ ವಲಯದ ಯೋಜನೆಗಳು. 4 ಹಣಕಾಸು ಆಯೋಗ ಮತ್ತು ಇತರ ವೆಚ್ಚಗಳು. ಇಲ್ಲಿ ಬರೀತಿ ನೋಡ್ರಿ, ಒಂದ್ ಸೆಕೆಂಡ್ ನಿಮ್ಗೆ ಏನಾದ್ರು ಜೂಮ್ ಅಲ್ಲಿ ಗೊತ್ತಾಗ್ಲಿದ್ರೆ ಇಲ್ಲಿ ಬರೀತಿ. 7ನೇ ಬಜೆಟ್ ನಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಯಾವ ಒಂದು ವಲಯಕ್ಕೆ ನಾವು ವೆಚ್ಚ ಅತಿ ಹೆಚ್ಚು ಮಾಡಿವಿ ಅಂದ್ರೆ ಒಂದು ಗೊತ್ತಿರ್ಬೇಕ್ರಿ, ಒಂದ್ ಯಾವ್ದ್ರಿ, ತೆರಿಗೆಯಲ್ಲಿ ರಾಜ್ಯಗಳ ಪಾಲು. ತೆರಿಗೆಯಲ್ಲಿ ರಾಜ್ಯಗಳ ಪಾಲು. ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಎಷ್ಟು ಪರ್ಸೆಂಟ್ ಖರ್ಚು ಮಾಡಿವ್ರಿ? 21% ವೆಚ್ಚ. ಅನುಕ್ರಮವಾಗಿ 4 ಗೊತ್ತಿರ್ಬೇಕ್ರಿ. 2 ಯಾವ್ದ್ರಿ? ಬಡ್ಡಿ ಪಾವತಿ. 2 ಬಡ್ಡಿ ಪಾವತಿ. 2 ಕೇಳಿದ್ರೆ ಏನಾಗ್ಬೇಕು? ಬಡ್ಡಿ ಪಾವತಿ ಎಷ್ಟ್ರಿ? 19%. ನೆಕ್ಸ್ಟ್ 3 ಥರ್ಡ್ ಕೇಂದ್ರ ವಲಯದ ಯೋಜನೆಗಳಿಗೆ. ಕೇಂದ್ರ ವಲಯದ ಯೋಜನೆಗಳು. ಕೇಂದ್ರ ವಲಯದ ಯೋಜನೆ. ಕೇಂದ್ರ ವಲಯದ ಯೋಜನೆಗಳಿಗೆ ಎಷ್ಟು ಪರ್ಸೆಂಟ್ ರೀ? 16%. 4th ಒನ್ ಗೊತ್ತಿರ್ಬೇಕ್ರಿ, ಹಣಕಾಸು ಆಯೋಗ ಮತ್ತು ಇತರ ವೆಚ್ಚಗಳು. 4th ಒನ್ ಹಣಕಾಸು ಆಯೋಗ ಮತ್ತು ಇತರೆ ವೆಚ್ಚಗಳು. ಹಣಕಾಸು ಆಯೋಗ ಮತ್ತು ಇತರೆ ವೆಚ್ಚಗಳು 9%. ಸೀರಿಯಲ್ ಗೊತ್ತಿರ್ಬೇಕು ನೋಡ್ರಿ, ಅಬ್ಸರ್ವ್ ಮಾಡ್ರಿ. 2024 ಮತ್ತು 25 7ನೇ ಬಜೆಟ್ ನಲ್ಲಿ ಕೆಳಗಿನ ಯಾವ ವಲಯಕ್ಕೆ ಅತಿ ಹೆಚ್ಚಿನ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ ಕೇಳಿದ್ರೆ 1 ತೆರಿಗೆ ರಾಜ್ಯಗಳ ಪಾಲು. 2 ಬಡ್ಡಿ ಪಾವತಿ. 3 ಕೇಂದ್ರ ವಲಯದ ಯೋಜನೆ. 4 ಹಣಕಾಸು ಆಯೋಗದ ಇತರ ವೆಚ್ಚಗಳು. ಹಣಕಾಸು ಆಯೋಗ ಮತ್ತು ಇತರ ವೆಚ್ಚಗಳಿಗೆ 9%. ಇದು ಅನುಕ್ರಮವಾಗಿ ನಿಮಗೆ ಗೊತ್ತಿರಬೇಕು. ಇದು ವೆಚ್ಚ. ನೆಕ್ಸ್ಟ್ ಸರ್, ಆದಾಯ ಯಾವ ವಲಯಕ್ಕೆ ಅತಿ ಹೆಚ್ಚಿನ ಆದಾಯ ಬಂದಿದೆ ಕೇಳ್ತಾರೆ ನೋಡಿ. ಆದಾಯ. ನೆಕ್ಸ್ಟ್ ಆದಾಯ ನೋಡಿ. ನೆಕ್ಸ್ಟ್ ಸರ್, ಆದಾಯ ನೋಡ್ರಿ, ಇಲ್ಲಿ ಇಲ್ಲದ ನೋಡ್ರಿ, ಅತಿ ಹೆಚ್ಚು 27%. ಯಾವ ವಲಯದಿಂದ ಅತಿ ಹೆಚ್ಚು ನಮಗೆ ಆದಾಯ ಬಂದ್ರೆ ಇಲ್ಲದ ನೋಡಿ 27%. ಸಾಲ ಮತ್ತು ಇತರ ಬಾಧ್ಯತೆಗಳು 1 ನಂಬರ್ ರೀ. ಫಸ್ಟ್ ಹೈಯೆಸ್ಟ್ ಆದಾಯ ಬಂದಿದೆ. 2ನೇ ಯಾವ ಮೂಲದಿಂದ ಆದಾಯ ತೆರಿಗೆಯಿಂದ ಬಂದದ್ರಿ, ಇನ್ಕಮ್ ಟ್ಯಾಕ್ಸ್ ಲಿಂದ. 2ನೇದು. 3ನೇದು ಕೇಳಿದ್ರೆ 3ನೇ ವಲಯ ಕೇಳಿದ್ರೆ GST ಮತ್ತು ಇತರ ತೆರಿಗೆಗಳು. 4th ಒನ್ ಕೇಳಿದ್ರೆ ಕಾರ್ಪೊರೇಷನ್ ತೆರಿಗೆ. ಇದ್ರ ಬಗ್ಗೆ ನಿಮ್ಗೆ ಅನುಕ್ರಮವಾಗಿ ಗೊತ್ತಿರ್ಬೇಕ್ರಿ. ಯಾವ ವಲಯಕ್ಕೆ ಅತಿ ಹೆಚ್ಚು ವೆಚ್ಚ ಮಾಡಿವಿ, ಯಾವ ವಲಯದಿಂದ ಅತಿ ಹೆಚ್ಚು ಆದಾಯವನ್ನು ನಾವು ನಿರೀಕ್ಷೆ ಮಾಡಿವಿ, ಯಾವ ಆದಾಯದಿಂದ ಅತಿ ಹೆಚ್ಚು ಆದಾಯ ಬಂದಿದೆ ಗೊತ್ತಿರ್ಬೇಕು. ಇದು ಆದಾಯ. ಯಾವ ವಲಯದಿಂದ ಹೈಯೆಸ್ಟ್ ಆದಾಯ ಒಂದು ಕೇಳ್ತಾರೆ, ಯಾವ್ದು ಹೇಳ್ಬೇಕು? 27% ಯಾವ ವಲಯದಿಂದ ಬಂದಿದೆ ಅಂದ್ರೆ ಸಾಲ ಮತ್ತು ಇತರೆ ಬಾಧ್ಯತೆಗಳು. ಏನ್ರಿ? ಸಾಲ ಮತ್ತು ಇತರೆ ಬಾಧ್ಯತೆಗಳು. ಸಾಲ ಮತ್ತು ಇತರೆ ಬಾಧ್ಯತೆಗಳು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ನೋಡ್ರಿ? ಸೆಕೆಂಡ್ ಒನ್ 19% ಆದಾಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅದ್ರಿ? 19% ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ. ಆದಾಯ ತೆರಿಗೆ ಒಂದು ಏನಾಗಿದೆ? ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ ಆಗಿದೆ ಅಂತ ಹಾಕ್ಬೇಕು. ನೆಕ್ಸ್ಟ್ ಥರ್ಡ್ ಒನ್ 18% GST ಮತ್ತು ಇತರ ತೆರಿಗೆಗಳು. ಎಷ್ಟು ಪರ್ಸೆಂಟ್? GST ಲಿಂದ ಎಷ್ಟು ಬಂದ್ರೆ ಟ್ಯಾಕ್ಸ್? 18%. GST ಮತ್ತು ಇತರೆ ತೆರಿಗೆಗಳು. GST ಮತ್ತು ಇತರೆ ತೆರಿಗೆಗಳು. GST ಒಂದು ಏನಾಗಿದೆ ಕೇಳ್ತಾರೆ? ಇಂಡೈರೆಕ್ಟ್, ಪರೋಕ್ಷ ತೆರಿಗೆ ಆಗಿದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಕಾರ್ಪೊರೇಷನ್ ತೆರಿಗೆ 17%. ಕಾರ್ಪೊರೇಷನ್ ತೆರಿಗೆ ಒಂದು ನೇರ ತೆರಿಗೆ ಆಗಿದೆ. ಕಾರ್ಪೊರೇಷನ್ ತೆರಿಗೆ ಒಂದು ನೇರ ತೆರಿಗೆ ಆಗಿದೆ. ನೋಡಿ ಸ್ನೇಹಿತರೆ, ಅಬ್ಸರ್ವ್ ಮಾಡ್ರಿ. ಯಾವ ವಲಯಕ್ಕೆ ವೆಚ್ಚ, ಯಾವ ವಲಯಕ್ಕೆ ಆದಾಯ, ಅನುಕ್ರಮವಾಗಿ ನಾನು ಗೊತ್ತಿರ್ಬೇಕು. ಅನುಕ್ರಮವಾಗಿ ವೆಚ್ಚ ಕೇಳಿದ್ರೆ ಹೇಳಿದ್ರೆ ನಿಮಗೆ ಏನಂತ ಹೇಳಿದ್ರೆ ಹೈಯೆಸ್ಟ್ ವೆಚ್ಚ ಮಾಡಿದ ಯಾವ ವಲಯಕ್ಕೆ ಕೇಳಿದ್ರೆ ತೆರಿಗೆಯಲ್ಲಿ ರಾಜ್ಯಗಳ ಪಾಲು. ನೆಕ್ಸ್ಟ್ 2ನೇ ವಲಯ ಕೇಳ್ತಾರೆ ಯಾವ್ದಪ್ಪ ಅಂದ್ರೆ 21 ಆದ್ಮೇಲೆ ಬಡ್ಡಿ ಪಾವತಿ 19%. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೇಂದ್ರ ವಲಯದ ಯೋಜನೆ. 4th ಕೇಳಿದ್ರೆ ಅಂದ್ರೆ ಹಣಕಾಸು. ಅವು ಅನುಕ್ರಮವಾಗಿ 4 ಓದ್ತಿದ್ದಂಗೆ ಅದೇ ತರ ಆದಾಯ ಕೂಡ ಯಾವ ವಲಯದ ಮುಂದೆ ಗೊತ್ತಿರ್ಬೇಕ್ರಿ. ಒಂದು 27% ಸಾಲ ಮತ್ತು ಇತರ ಬಾಧ್ಯತೆಗಳು. ಸೆಕೆಂಡ್ ಒನ್ ಆದಾಯ ತೆರಿಗೆ ಅಂದ್ರೆ ನೇರ ತೆರಿಗೆಯಿಂದ
ಥರ್ಡ್ ಒನ್ ಕೇಳಿದ್ರೆ GST, ಫೋರ್ತ್ ಕೇಳಿದ್ರೆ ಕಾರ್ಪೊರೇಷನ್ ತೆರಿಗೆ. ಕಾರ್ಪೊರೇಷನ್ ತೆರಿಗೆ ಒಂದು ನೇರ ತೆರಿಗೆ ಆಗಿದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಇದು ನೋಡಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಯಾವ ವಲಯಕ್ಕೆ ಎಷ್ಟು ಮೀಸಲಿಡಲಾಗಿದೆ? ಯಾವ ವಲಯಕ್ಕೆ ಮೀಸಲಿಡಲಾಗಿದೆ? ನೋಡ್ರಿ, ಆದಾಯ ಗೊತ್ತೈತ್ರಿ, ವೆಚ್ಚ ಗೊತ್ತಾಯ್ತು. ನೆಕ್ಸ್ಟ್ ಯಾವ ವಲಯಕ್ಕೆ ಸಿಕ್ಕುದು ಎಷ್ಟು? ಇದೇ ಅನುಕ್ರಮವಾಗಿ ಕೇಳ್ತಾನ್ರಿ. ನೋಡ್ರಿ, ಯಾವ ವಲಯಕ್ಕೆ ನಾವು ಮುಂದಿನ ವರ್ಷದಲ್ಲಿ ಮುಂದಿನ ಬಜೆಟ್ ವರೆಗೂ ಯಾವ ವಲಯಕ್ಕೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ನಾವು ವಲಯಕ್ಕೆ ನಾವು ಅತಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿವಿ ಅಂದ್ರೆ ಒಂದು ರಕ್ಷಣಾ ವಲಯಕ್ಕೆ. ನೋಡ್ರಿ, 4,54,773. ಯಾವ ವಲಯಕ್ಕೆ? ಒಂದು ಏನಪ್ಪ ಅಂದ್ರ ರಕ್ಷಣಾ ವಲಯ. ರಕ್ಷಣಾ ವಲಯಕ್ಕೆ ಎಷ್ಟು ಅಮೌಂಟ್ ಮೀಸಲಿಟ್ಟಿವ್ರಿ? 4.54773. 4,54,773 ರೂಪಾಯಿಗಳನ್ನು ರಕ್ಷಣಾ ವಲಯಕ್ಕೆ ಬಿಡುಗಡೆ ಮಾಡಿವ್ರಿ. ನೆಕ್ಸ್ಟ್ ಸೆಕೆಂಡ್ ಯಾವ ವಲಯಕ್ಕೆ ಅತಿ ಹೆಚ್ಚಿನ ಆದ್ಯತೆ ನೀಡಿವ್ರಿ? ಗ್ರಾಮೀಣಾಭಿವೃದ್ಧಿ. ನೆಕ್ಸ್ಟ್ ಯಾವ್ದ್ರಿ? ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣಾಭಿವೃದ್ಧಿ ಕೇಳಿದ್ರೆ ಎಷ್ಟು ಹೇಳ್ಬೇಕ್ರಿ? 2,65,808 ರೂಪಾಯಿಗಳು. 2,65,808 ರೂಪಾಯಿಗಳು ಅಂತ ಹಾಕ್ಬೇಕು. ನೆಕ್ಸ್ಟ್ ಥರ್ಡ್ ಕೇಳಿದ್ರೆ ಒಂದು ರಕ್ಷಣೆ, 2 ಗ್ರಾಮೀಣಾಭಿವೃದ್ಧಿ, 3 ಕೃಷಿ, 4 ಶಿಕ್ಷಣ. ಕೃಷಿ ವಲಯಕ್ಕೆ ನೆಕ್ಸ್ಟ್ ಕೃಷಿ ವಲಯಕ್ಕೆ ಎಷ್ಟು ಅಮೌಂಟ್ ಮೀಸಲಿಡಲಾಗಿದೆ? 1,51,851 ರೂಪಾಯಿಗಳು. 1,51,851 ರೂಪಾಯಿಗಳು. ನೆಕ್ಸ್ಟ್ ಫೋರ್ತ್ ಒನ್ ಶಿಕ್ಷಣ. ನೆಕ್ಸ್ಟ್ ಶಿಕ್ಷಣ. ಶಿಕ್ಷಣ ಕೇಳಿದ್ರೆ 1,25,638. 1,25,638 ರೂಪಾಯಿಗಳು ಮೀಸಲಿಡಲಾಗಿದೆ. ಫಿಫ್ತ್ ಒನ್, 5 ಅಂತೂ ನಮಗೆ ಮಿನಿಮಮ್ ಗೊತ್ತಿರಲೇಬೇಕು, ಆರೋಗ್ಯ. ಫಿಫ್ತ್ ಒನ್ ಯಾವ್ದ್ರಿ? ಆರೋಗ್ಯ. ಸರ್, ಆರೋಗ್ಯನೂ ಕೂಡ ಪ್ರಮುಖವಾದ ವಲಯ. 89,000 ಎಷ್ಟು? 287 ರೂಪಾಯಿಗಳು. ನೋಡ್ರಿ ನೋಡ್ರಿ ಬಿಡಿ 10 ನೋಡ್ರಿ 8,09,287 ರೂಪಾಯಿಗಳು ಮೀಸಲಲ್ಲಿ. ನಿಮ್ಗೆ ಏನು ಕೇಳಲ್ರಿ? ಯಾವ ವಲಯಕ್ಕೆ ಅತಿ ಹೆಚ್ಚು ವೆಚ್ಚ, ಯಾವ ವಲಯದ ಅತಿ ಹೆಚ್ಚು ಆದಾಯ, ಮುಂದೆ ಯಾವ ವಲಯಕ್ಕೆ ಅತಿ ಹೆಚ್ಚಿನ ಏನಪ್ಪಾ ನಾವು ಅಮೌಂಟ್ ಅನ್ನು ಮೀಸಲಿಟ್ಟಿದೀವಿ ಅಂತ ಕೇಳ್ತಾರೆ. ಹೈಯೆಸ್ಟ್ ಕೇಳಿದ್ರೆ ಇಲ್ಲೇ ಕ್ವಶನ್. ಪ್ರಸ್ತುತ 2024-25ನೇ ಬಜೆಟ್ ನಲ್ಲಿ ಕೆಳಗಿನ ಯಾವ ವಲಯಕ್ಕೆ ಅತಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಥವಾ ಯಾವ ವಲಯಕ್ಕೆ ಹಣವನ್ನು ಮೀಸಲಿಡಲಾಗಿದೆ ಕೇಳಿದ್ರೆ 1 ರಕ್ಷಣಾ, 2 ಗ್ರಾಮೀಣಾಭಿವೃದ್ಧಿ, 3 ಕೃಷಿ, 4 ಶಿಕ್ಷಣ, 5 ಆರೋಗ್ಯ ಅಂತ ಹಾಕಬೇಕು. ನೆಕ್ಸ್ಟ್ ನೋಡ್ರಿ, ರಕ್ಷಣೆ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಶಿಕ್ಷಣ, ಆರೋಗ್ಯ, IT ಅಂಡ್ ಟೆಲಿಕಾಂ ಅಂಡ್ ಸಮಾಜ ಕಲ್ಯಾಣ ಇಲಾಖೆ ಅನುಕ್ರಮವಾಗಿ ಗೊತ್ತಿರಬೇಕು. ಸರ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆ, ನಾವು ಅತಿ ಹೆಚ್ಚು ನಿರೀಕ್ಷೆ ಮಾಡೋದು ಆದಾಯ ತೆರಿಗೆಯನ್ನು ನಿರೀಕ್ಷೆ ಮಾಡ್ತೀವಿ. ಆ ಒಂದು ಆದಾಯ ತೆರಿಗೆಯಿಂದ ನಾವು GST ಎಷ್ಟು ನಾವು GST ಕಟ್ಟಬೇಕು, ನಮಗೆ ಎಷ್ಟು ಆದಾಯ ಬಂದ್ರೆ ನಾವು ಎಷ್ಟು ತೆರಿಗೆಯನ್ನು ನಾವು ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಒಪ್ಪಿಸ್ಬೇಕನ್ನೋದು ಈ ಒಂದು ಏನಪ್ಪಾ ಅಂದ್ರೆ ನಿಮ್ಗೆ ಟೇಬಲ್ ಇಂದ ಗೊತ್ತಿರ್ತದೆ. ಸರ್, ಇಲ್ಲ ಹಳೆ ಸ್ಲ್ಯಾಬ್, ಹೊಸ ಸ್ಲ್ಯಾಬ್. ಹಳೆ ಎಷ್ಟು ಪರ್ಸೆಂಟ್ ಇತ್ತು, ಹೊಸದು ಎಷ್ಟು ಪರ್ಸೆಂಟ್ ಇಳಿಕೆ ಮಾಡಲಾಗಿದೆ, ಹೆಚ್ಚಿಗೆ ಮಾಡಲಾಗಿದೆ ಗೊತ್ತಿರ್ಬೇಕು. ಇಲ್ಲ ನೋಡಿ, ಒಂದು ಹಳೆ ಸ್ಲ್ಯಾಬ್ ನೋಡ್ರಿ, ಹಳೆ ಸ್ಲ್ಯಾಬ್ ನಲ್ಲಿ ನೋಡ್ರಿ ಒಂದೇನಪ್ಪಾ ಅಂದ್ರ 3 ಲಕ್ಷ ಆದಾಯ ಇದ್ರಿ 0%, 3 ಲಕ್ಷ ಆದ್ರೆ 0%. ನೆಕ್ಸ್ಟ್ 3 ರಿಂದ 6 ಲಕ್ಷ ಇದ್ದರೆ 3 ರಿಂದ 6 ಲಕ್ಷ ರೂಪಾಯಿ ಏನಾದ್ರೂ ಆದಾಯ ಇದ್ರೆ ನೀವು 0.5% ಏನಪ್ಪಾ ಅಂದ್ರೆ ಕಟ್ಬೇಕಾಗಿತ್ತು GST. ನೆಕ್ಸ್ಟ್ ಥರ್ಡ್ ಒನ್, 6 ರಿಂದ 9 ಲಕ್ಷ ಆದಾಯ ಇದ್ರೆ 6 ರಿಂದ 9 ಲಕ್ಷ ಆದಾಯ ಇದ್ರೆ 10 ಲಕ್ಷ ರೂಪಾಯಿಗಳನ್ನು 10% ಅಂದ್ರೆ GST ಕಟ್ಬೇಕ್ರಿ. ನೆಕ್ಸ್ಟ್ 9 ರಿಂದ 12 ಲಕ್ಷ 9 ರಿಂದ 12 ಲಕ್ಷ ಆದಾಯ ಇದ್ರೆ 15% ಕಟ್ಬೇಕ್ರಿ. ಪ್ರಸ್ತುತ ರೀ 15%.
ನೆಕ್ಸ್ಟ್ 12ರಿಂದ 15 ಲಕ್ಷ ಆದಾಯ ಇದ್ದರೆ 12ರಿಂದ 15 ಲಕ್ಷ 12ರಿಂದ 15 ಲಕ್ಷ ಆದಾಯ ಇದ್ರೆ 20% GST ಅನ್ನು ಕಟ್ಟಬೇಕು. ನೆಕ್ಸ್ಟ್ 15 ಲಕ್ಷಕ್ಕಿಂತ ಹೆಚ್ಚಿಗಿದ್ರೆ ಲಾಸ್ಟ್ 15 ಲಕ್ಷಕ್ಕಿಂತ ಅಧಿಕವಾಗಿ ನಮಗೆ ಇನ್ಕಮ್ ಇದ್ರೆ ನಾವು ಎಷ್ಟು 30%. ಇದು ಏನಪ್ಪಾ ಅಂದ್ರೆ ಪ್ರಸ್ತುತ ಇರುವ ಒಂದು ಸ್ಲ್ಯಾಬ್. ಪ್ರಸ್ತುತ ಏನಪ್ಪಾ ಅಂದ್ರೆ GST ಹಳೆ ಸ್ಲ್ಯಾಬ್ ಅಂದ್ರೆ ಹಳೆ ಸ್ಲ್ಯಾಬ್ ಮೀನ್ಸ್ ಪ್ರಸ್ತುತ. ನೆಕ್ಸ್ಟ್ ಇದನ್ನು ಹೊಸ ಸ್ಲ್ಯಾಬ್ ಏನಂತ ಕನ್ವರ್ಟ್ ಮಾಡಿದ್ದಾರೆ ನೋಡ್ರಿ. ಹೊಸ ಸ್ಲ್ಯಾಬ್ ನೋಡಿ, ಹೊಸ ಸ್ಲ್ಯಾಬ್ ಸರ್ ಕಂಪ್ಯಾರಿಸನ್ ಮಾಡ್ಕೊಂಡೇ ಓದ್ಬೇಕ್ರಿ. ಪ್ರತಿಯೊಂದನ್ನು ಕೂಡ ಕಂಪ್ಯಾರಿಸನ್ ಮಾಡ್ಕೊಂಡು ಓದೋದ್ರಿಂದ ನಿಮಗೇನು ಕನ್ಫ್ಯೂಸ್ ಆಗಲ್ಲ, ರೈಟ್ರಾ? ನೆಕ್ಸ್ಟ್ ಸರ್ ಹಳೇದಿತ್ತು, ಈಗ ಹೊಸದನ್ನ ಏನೇನಾಗಿ ಕನ್ವರ್ಟ್ ಮಾಡ್ಯಾರ ನೋಡ್ರಿ. ಹೊಸ ಸ್ಲ್ಯಾಬ್ ನೋಡ್ರಿ. ಹೊಸ ಸ್ಲ್ಯಾಬ್ ಏನಕ್ಕೆ ನೋಡ್ರಿ, 3 ಲಕ್ಷಕ್ಕೆ 0% GST ಇತ್ತು ಹಳೆ ಸ್ಲ್ಯಾಬ್. ಹೊಸದಕ್ಕೆ ನೋಡ್ರಿ 3 ಲಕ್ಷ ಇದ್ರೆ ಇಲ್ಲಿನೂ ಕೂಡ 0%, ಇಲ್ಲೂ ಕೂಡ 3 ಲಕ್ಷ ಇದ್ರೆ ಎಷ್ಟ್ರೆ, ಇಲ್ಲಿನೂ ಕೂಡ 3 ಲಕ್ಷ ಇದ್ರೆ 0%, ಅಂದ್ರೆ ಯಾವುದೇ ತರ ತೆರಿಗೆ ಇಲ್ಲ. ನೆಕ್ಸ್ಟ್ ಹಳೆ ಸ್ಲ್ಯಾಬ್ 3ರಿಂದ 6 ಲಕ್ಷ ಇದ್ರೆ 5% ಇತ್ತು. ಆ 3ರಿಂದ 6 ಲಕ್ಷ ಇದ್ದದು ಏರಿಕೆ ಮಾಡಲಾಗಿದೆ. 3ರಿಂದ 7 ಲಕ್ಷ ರೂಪಾಯಿಗೆ ಏರಿಕೆ. 3ರಿಂದ 6 ಲಕ್ಷ ಇದ್ರೆ 5% ಕಟ್ಟಬೇಕಾಗಿತ್ತು. ಈಗ ಅದನ್ನು 3ರಿಂದ 7 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಎಷ್ಟು ಕಟ್ಬೇಕ್ರಿ? 5% ನಾವು GST ಅನ್ನು ಕಟ್ಟಬೇಕು. ಅಂದ್ರೆ 3ರಿಂದ 6 ಇದ್ದದು 3ರಿಂದ 7 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್ ಹಳೆ ಸ್ಲ್ಯಾಬ್ 6ರಿಂದ 9 ಲಕ್ಷ ರೂಪಾಯಿ ಆದಾಯ ಇದ್ರೆ 10% ಇತ್ತು. ಅದನ್ನು 6ರಿಂದ 9 ಇದ್ದದನ್ನು 7ರಿಂದ 10 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 7ರಿಂದ 10 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಎಷ್ಟು ಕಟ್ಟಬೇಕಂದ್ರೆ 10% ಕಟ್ಟಬೇಕಾಯ್ತು. ಕಂಪ್ಯಾರಿಸನ್ ಮಾಡ್ಬೇಕು. 6ರಿಂದ 9 ಲಕ್ಷ ಇದ್ರೆ 10% ಕಟ್ಟಬೇಕಾಗಿತ್ತು. ಆದ್ರೆ ಈಗ ಅದನ್ನು 7ರಿಂದ 10 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್ 4th ಒನ್, 9ರಿಂದ 12 ಲಕ್ಷ ರೂಪಾಯಿ ಆದಾಯ ಇದ್ದರೆ 15% ನಾವು GST ಕಟ್ಟಬೇಕಾಗಿತ್ತು. ಅದನ್ನು 9ರಿಂದ 15 ಇದ್ರನ್ನ ನಾವು ಎಷ್ಟಕ್ಕೆ ಹೆಚ್ಚಿಸಲಾಗಿದೆ? 10ರಿಂದ 12 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. 10ರಿಂದ 12 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಎಷ್ಟು ಪರ್ಸೆಂಟ್ ಅಂದ್ರೆ 15%. ಅಂದ್ರೆ ಮೊದಲು 9ರಿಂದ 12 ಲಕ್ಷ ಮಧ್ಯದಿಂದ ಆದಾಯ ಇದ್ರೆ 15% ನಾವು GST ಕಟ್ಟಬೇಕಾಗಿತ್ತು. ಆದ್ರೆ 9 ಅನ್ನು ಏನ್ ಮಾಡಿದರೆ 10 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್ ಸರ್ 12ರಿಂದ 15 ಲಕ್ಷ ಆದಾಯ ಇದ್ರೆ 20% ಅಂದ್ರೆ 20% GST ಕಟ್ಟಬೇಕಾಗಿತ್ರಿ. ಅದನ್ನ ಈಗ ಏನ್ ಮಾಡಿದ್ರ ಅಂದ್ರೆ 12ರಿಂದ 15 ಲಕ್ಷ ಇದೆ. ಇದನ್ನು ಕೂಡ ಸೇಮ್, ಇದು ಒಂದು ಸೇಮ್ ಅದ್ರ ಆಸ್ ಯೂಶುವಲ್. ಇದು ಕೂಡ ಏನಪ್ಪಾ ಅಂದ್ರ 12ರಿಂದ 15 ಲಕ್ಷ ಇದ್ರೆ ಅದು ಎಷ್ಟು ಕಟ್ಟಬೇಕ್ರಿ? 20%. ಇದು ಒಂದು ನೋಡ್ರಿ, ಒಂದು 3 ಲಕ್ಷ ಇದ್ರೆ ಸೇಮ್ ಎಷ್ಟು 0%. ನೆಕ್ಸ್ಟ್ 12ರಿಂದ 15 ಲಕ್ಷ ಇದ್ರೆ 20%. ಇದು ಯಾವುದೇ ಚೇಂಜಸ್ ಇಲ್ಲ. ನೆಕ್ಸ್ಟ್ 15 ಲಕ್ಷಕ್ಕಿಂತ ಅಧಿಕ ಇದ್ರೆ ಮುಂದೆ 30% ಇದ್ರೆ ಹಳೆಯದು, ಹೊಸದು ಕೂಡ 15 ಲಕ್ಷಕ್ಕಿಂತ ಅಧಿಕ ಇದ್ರೆ 30%. ಇದನ್ನು ಕೂಡ 15 ಲಕ್ಷಕ್ಕಿಂತ ಅಧಿಕ ಇದ್ರೆ ಎಷ್ಟು ಕಟ್ಟಬೇಕ್ರಿ? 30% ನಾವು GST ನ ಕಟ್ಟಬೇಕು. ನೋಡ್ರಿ ಇಲ್ಲಿ ಯಾವ್ದು ಚೇಂಜಸ್ ಏನಾಗಿದೆ ಅಬ್ಸರ್ವ್ ಮಾಡ್ರಿ. ಒಂದು 12ರಿಂದ 15 ಲಕ್ಷ ಸೇಮ್ ಅದರಿ 20%, 15 ಲಕ್ಷದಿಂದ 30 ಲಕ್ಷ ಆಸ್ ಯೂಶುವಲ್ ಸೇಮ್ ಅದರಿ. 3 ಲಕ್ಷ ಇದನ್ನು ಕೂಡ 3 ಲಕ್ಷ ಆಸ್ ಯೂಶುವಲ್ ಸೇಮ್ ಅದರಿ 0%. ಆದ್ರೆ ನಾವು ನೆನ್ಪಿಟ್ಕೋಬೇಕಿದೆ, 3ರಿಂದ 6 ಲಕ್ಷ ರೂಪಾಯಿ ಇದ್ದಿರತಕ್ಕಂತ 5% GST ನಾವು ಕಟ್ಟಬೇಕಾಗಿರೋದನ್ನ ಆ 3ರಿಂದ 7 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 6ರಿಂದ 9 ಇದ್ದುದು 7ರಿಂದ 10ಕ್ಕೆ ಹೆಚ್ಚಿಸಲಾಗಿದೆ. 9ರಿಂದ 12 ಲಕ್ಷ ಇದ್ದಿರತಕ್ಕಂತ ಒಂದು ಅಮೌಂಟ್ ಅನ್ನ 10ರಿಂದ 12 ಲಕ್ಷ ರೂಪಾಯಿಗೆ ಹೆಚ್ಚಿಸ್ಬಿಟ್ಟು 15% ನಾವೇನಪ್ಪ ಅಂದ್ರೆ GST ನ ಕಟ್ಟಬೇಕು. ಇಷ್ಟೇನಪ್ಪಾ ಅಂದ್ರೆ ನಿಮ್ಗೆ ಮುಂಬರುವ ಪರೀಕ್ಷೆಗಳಲ್ಲಿ ನಾನು ಇವತ್ತು ಮಾಡಿರ್ತಕ್ಕಂಥ ಒಂದು ಪಾಠಗಳಲ್ಲಿ 2ರಿಂದ 3 ಕ್ವಶನ್ ಅನ್ನ ಏನಪ್ಪ ಅಂದ್ರ ನಿರೀಕ್ಷೆ ಮಾಡ್ತೀನಿ ನಾನು. ಅದಕ್ಕೆ ಚೆನ್ನಾಗಿ ಓದ್ರಿ. ಮುಂದೆ ಬರೆಯುವ KS ಎಕ್ಸಾಮ್ಗೆ ಎಲ್ರು ಕೂಡ ಒಳ್ಳೇದಾಗ್ಲಿ. ಚೆನ್ನಾಗಿ ಎಕ್ಸಾಮ್ ಬರೆಯಿರಿ. ಎಲ್ರು ಕೂಡ ಆಲ್ ದಿ ಬೆಸ್ಟ್. ನಮಸ್ಕಾರ.